ಇವತ್ತಿನ ಅದ್ಧೂರಿಯಾದ ದಿನದ ಪ್ರಯಾಣವನ್ನು ಪ್ರಾರ್ಥನೆಯ ಮೂಲಕ ಆರಂಭಿಸೋಣ. ಇದೀಗ ಕರ್ನಾಟಕದ ಹೃದಯ ಧ್ವನಿಯಾದ ನಾಡಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಿಧಿ ಮತ್ತು ತಂಡ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ಆರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾರ್ಕಳ ಎಂಬ ಹೆಸರಿನೊಂದಿಗೆ 1991ರಲ್ಲಿ ಆರಂಭವಾದಂತಹ ಈ ಕಾಲೇಜು ಅನಂತರ ದಿನಗಳಲ್ಲಿ ಈ ಪ್ರದೇಶದ ಒಬ್ಬ ಶ್ರೇಷ್ಠ ದಾನಿ ಮತ್ತು ಸಾಮಾಜಿಕ ಕಾರ್ಯಕರ್ತ ಆದಂತಹ ಸನ್ಮಾನ್ಯ ಮಂಜುನಾಥ್ ಪೈಗಳ ಹೆಸರಿನೊಂದಿಗೆ ಇವತ್ತು 34 ವರ್ಷಗಳನ್ನು ಪೂರೈಸಿ 35ನೇ ವರ್ಷಕ್ಕೆ ನಾವು ಹೆಜ್ಜೆ ನೀಡ್ತಾ ಇದ್ದೇವೆ. ಬಹುಶಃ ಒಂದು ವ್ಯಕ್ತಿಯ ಜೀವನದಲ್ಲಿ 35 ವರ್ಷ ಅದು ಪ್ರಬುದ್ಧತೆಯನ್ನು ಹೊಂದಿದ ವರ್ಷ ಅಂತ ನಾವು ಭಾವಿಸ್ತೇವೆ. ಅದೇ ರೀತಿ ಈ ಕಾಲೇಜು ಕೂಡ ತನ್ನ ಹಲವು ಸಾಧನೆಗಳೊಂದಿಗೆ, ಹಲವು ಯಶಸ್ಸಿನ ಹಾದಿಗಳೊಂದಿಗೆ ಇವತ್ತು ಸಮರ್ಥವಾಗಿ ನಮ್ಮೆಲ್ಲರ ಮುಂದೆ ಎದ್ದು ನಿಂತಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾಯಿದೆ. ಈ ಸಾಧನೆಯ ಹಿಂದೆ ಅನೇಕ ವ್ಯಕ್ತಿಗಳ ಶ್ರಮ ಇದೆ. ಈ ಪ್ರದೇಶದ ಜನಪ್ರತಿನಿಧಿಗಳು, ವರ್ತಮಾನ ಕಾಲದಲ್ಲಿ ನಮ್ಮ ಕಾಲೇಜ್ ಅಭಿವೃದ್ಧಿ ಅಧ್ಯಕ್ಷರು ಹಾಗೂ ಈ ಪ್ರದೇಶದ ಜನಪ್ರತಿನಿಧಿಯಾದಂತಹ ಸನ್ಮಾನ್ಯ ನಮ್ಮ ಇಂದಿನ ಅತಿಥಿಗಳು ಆದಂತಹ ಸುನಿಲ್ ಕುಮಾರ್ ಅವರ ಶ್ರಮ ಇದೆ. ಹಾಗೆಯೇ ಈ ಕಾಲೇಜಿನಲ್ಲಿ ಕಳೆದ 34 ವರ್ಷಗಳಲ್ಲಿ ಬೋಧಕರಾಗಿ, ಪ್ರಾಂಶುಪಾಲರಾಗಿ ಅಥವಾ ವಿದ್ಯಾರ್ಥಿಗಳಾಗಿ ಇಲ್ಲಿ ಇದ್ದಂತಹ ಎಲ್ಲರ ಶ್ರಮ ಈ ಯಶಸ್ಸಿನ ಹಿಂದೆ ಇದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಇವತ್ತು ನಮ್ಮ ಕಾಲೇಜು ಬಹುಶಃ ಮಂಗಳೂರು ವಲಯದಲ್ಲಿ ಇರುವಂತಹ ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಂತ ಗರಿಷ್ಠ ಮಟ್ಟದ ನ್ಯಾಕ್ ಶ್ರೇಯಾಂಕವನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಎ ಗ್ರೇಡ್ ಅಂದರೆ 3.00 ಇಂದ 3.25ವರೆಗೆ ಎ ಗ್ರೇಡೆ. ಹಾಗಾಗಿ ಎ ಗ್ರೇಡ್ ಪಡೆದಂತಹ ಒಂದು 3 ಕಾಲೇಜುಗಳು ನಮ್ಮ ಈ ರೀಜನಲ್ಲಿದೆ. ಆದರೆ ನಮ್ಮದು 3.21 ಶ್ರೇಯಾಂಕ. ಯಾಕೆಂದರೆ ಹತ್ತಿರದ ಖಾಸಗಿ ಕಾಲೇಜು, ಪೂರ್ಣಪ್ರಜ್ಞಾ ಕಾಲೇಜ್ ಇರ್ಬೋದು, ಅಥವಾ MGM ಕಾಲೇಜ್ ಇರ್ಬೋದು, ಅಥವಾ ಬ್ರಹ್ಮಾವರದ SMS ಕಾಲೇಜ್ ಇರ್ಬೋದು, ಅಥವಾ ಇಲ್ಲೇ ಕಾರ್ಕಳದ ಭುವನೇಂದ್ರ ಇರ್ಬೋದು, ಇದೆಲ್ಲವೂ ಕೂಡ A+ ಅಂತ ಹೇಳಿಸ್ಕೊಳ್ಳಿದೆ. ಅದು 3.25ಗಿಂತ 1 ಅಥವಾ 2 ಶ್ರೇಯಾಂಕ ಜಾಸ್ತಿ ಇದೆ. ಸೊ ಹಾಗಾಗಿ ನಮಗಿಂತ 0.5 ಅಥವಾ 6 ಶ್ರೇಯಾಂಕ ಜಾಸ್ತಿ ಇದೆ. ಅದು ಹೊರತುಪಡಿಸಿದರೆ ಅವುಗಳಿಗೆ ಸಮಾನವಾಗಿ ನಿಲ್ಲಬಲ್ಲಂತಹ ಸಾಮರ್ಥ್ಯ ನಮ್ಮ ಕಾಲೇಜಿಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಒಂದು ವೇಳೆ ನಾವು 3.26 ಇನ್ನೊಂದು 5 ಪಡ್ಕೊಂಡಿದ್ರೆ ನಮ್ಮದೂ ಕೂಡ A+ ಆಗ್ತಿತ್ತು. ಹಾಗಾಗಿ ನಮ್ಮ ಸಾಧನೆ ಕಳೆದ 34 ವರ್ಷಗಳಲ್ಲಿ ತನ್ನ ಉತ್ತುಂಗವನ್ನು ತಲುಪಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾಯಿದೆ. ಇವತ್ತು ಕಾಲೇಜು ವಾರ್ಷಿಕೋತ್ಸವ, ಇದು ವಿದ್ಯಾರ್ಥಿಗಳ ದಿನ.
ಈ ಕಾಲೇಜಿನ ಪರಂಪರೆ ಏನು ಅಂತ ಹೇಳಿದ್ರೆ 2 ದಿವಸ ಕಾಲೇಜು ವಾರ್ಷಿಕೋತ್ಸವ ಮಾಡ್ತಾರೆ. ಒಂದು ಪ್ರತಿಭಾ ಪುರಸ್ಕಾರ, ಇನ್ನೊಂದು ವಾರ್ಷಿಕೋತ್ಸವ ಅಂತ. ಜನರಲಿ 2 ದಿವಸವೂ ಕೂಡ ವಾರ್ಷಿಕೋತ್ಸವೇ. ಆ ಹಿನ್ನೆಲೆಯಲ್ಲಿ ಎಲ್ಲ ತಯಾರಿ ನಡೆಸಿ ನಾವು ಈ ಹೊತ್ತು ಈ ಕಾರ್ಯಕ್ರಮಕ್ಕೆ ಅಣಿಯಾಗಿ ನಿಂತಿದ್ದೇವೆ. ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ. ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ನೆಚ್ಚಿನ ಶಾಸಕರು, ಈ ಪ್ರದೇಶದ ಜನಪ್ರತಿನಿಧಿ ಹಾಗೂ ನಮ್ಮ ಕಾಲೇಜು ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರು. ನಮ್ಮ ಅಧ್ಯಕ್ಷರ ಬಗ್ಗೆ ಹೇಳುವುದಾದರೆ, ನಾನು ಯಾವತ್ತೂ ಗಮನಿಸುವುದು, ಈ ಅಧಿವೇಶನಗಳಾದಾಗ ಯೂಟ್ಯೂಬ್ಗಳಲ್ಲಿ, ಟಿ ವಿ ಚಾನಲ್ಗಳಲ್ಲಿ ಸಣ್ಣ ಸಣ್ಣ ತುಣುಕುಗಳು ಬರ್ತವೆ, ಒಂದೊಂದು ಥಂಬ್ಲೈನ್ ಅಡ್ರೆಸ್ ಕೊಟ್ಟು. ಅಂದರೆ ಯಾವುದೋ ಒಂದು ಜ್ವಲಂತ ಸಮಸ್ಯೆಯನ್ನು ಅತ್ಯಂತ ಸಮರ್ಥವಾಗಿ ಶಾಸನ ಸಭೆಯಲ್ಲಿ ಪ್ರಸ್ತುತಪಡಿಸುವಂತಹ ಸಾಮರ್ಥ್ಯ ಮತ್ತು ಆ ಒಂದು ಪ್ರಾವೀಣ್ಯತೆ ಇರುವುದು ಅಂತ ಹೇಳಿದರೆ ನಮ್ಮ ಶಾಸಕರಿಗಿಂತ ಎಂಬುದು ನಮ್ಮ ಹೆಮ್ಮೆ. ಅದು ಸುಮಾರು 2 ತಿಂಗಳ ಹಿಂದೆ ನಡೆದಂಥ ಬೆಳಗಾವಿ ಸೆಷನ್ ಇರ್ಬೋದು, ಮೊನ್ನೆ ನಡೆದಂಥ ಬಜೆಟ್ ಸೆಷನ್ ಇರ್ಬೋದು, ಅದರಲ್ಲಿ ಪ್ರತಿದಿನ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಒಂದು ಚರ್ಚೆ ನಮ್ಮ ಅಧ್ಯಕ್ಷರದ್ದು ಇದ್ದೇ ಇದೆ. ಯಾವಾಗಲೂ ಇದನ್ನು ಕೇಳುವಾಗ ಆ ಸಮಸ್ಯೆಯ ಆಳವನ್ನು ಅರಿತು ಅದನ್ನು ಸಮರ್ಥವಾಗಿ ಶಾಸನ ಸಭೆಯಲ್ಲಿ ಮಂಡಿಸಿ ಅದನ್ನು ಚರ್ಚೆ ಮಾಡುವಂತಹ ಸಾಮರ್ಥ್ಯ ಬೆಳೆಸಿಕೊಳ್ಳುವಂಥ ಒಂದು ಜನಪ್ರತಿನಿಧಿ ಇದ್ದರೆ ಅದು ನಮ್ಮವರು ಎಂಬುದು ನಮ್ಮ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಯಾವುದೇ ಸಮಸ್ಯೆಯನ್ನು ಚರ್ಚೆ ಮಾಡುವಾಗ ಆ ಸಮಸ್ಯೆಯನ್ನು ದಾಖಲು ಮಾಡೋದು ಬಹಳ ಮುಖ್ಯ. ಅದನ್ನು ನಮ್ಮ ಶಾಸಕರು ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ನಮ್ಮ ಕ್ಷೇತ್ರ ಜನರಿಗೆ ಇದೊಂದು ಆದರ್ಶ ಅಂತ ನಾನು ಭಾವಿಸ್ತೇನೆ. ಅವರನ್ನು ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿಯೂ ಕೂಡ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ, ಯಾಕಂದರೆ ಇವತ್ತು 1 ಗಂಟೆ ನಂತರ ಅವ್ರಿಗೆ ಇನ್ನೊಂದು ಪ್ರೋಗ್ರಾಮ್ ಇದೆ, ಆದರೂ ಕೂಡ ಸಮಯಕ್ಕಿಂತ 1/4 ಗಂಟೆ ಮುಂಚೆನೇ, ಯಾಕಂದರೆ 9:30ಗೆ ಬರ್ತೇನೆ ಅಂತ ಹೇಳಿದರು. ಆದರೂ ನಮ್ಮ ಈ ಬೆಳಗಿನ ಮಳೆಯಿಂದಾಗಿ ನಮಗೆ ಸ್ವಲ್ಪ ಅನಾನುಕೂಲ ಆಯಿತು. ಹಾಗಾಗಿ 9:45 ಅಂತ ಹೇಳಿದ್ರೆ 9:45ಕ್ಕೆ ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುವ ಮೊದಲು ಒಂದು ವಿಷಯ ಹೇಳಲೇಬೇಕು. ಈಗ ನಮ್ಮಲ್ಲಿ MBA ಕೋರ್ಸನ್ನು ಆರಂಭಿಸುವಂಥ ಪ್ರಸ್ತಾಪ ಕಳೆದ 2 ವರ್ಷಗಳಿಂದ ಇದೆ. ಈ ಸಲ ಅದನ್ನು ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಕೇಳಿ, ಅಂದರೆ ಚುಕ್ಕಿ ರಹಿತ ಪ್ರಶ್ನೆ ಅಂತ ಕರಿತೇವೆ ನಾವು, ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರವನ್ನು ಪಡ್ಕೊಂಡು ಅದು ಯಾವ ಪ್ರೊಸೆಸ್ಸಲ್ಲಿದೆ ಎಂಬುದನ್ನು ಪತ್ತೆ ಹಚ್ಚಿ ಅದರ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವಂತೆ ನಮ್ಮ ಶಾಸಕರು ಪ್ರಯತ್ನದಲ್ಲಿದ್ದಾರೆ. ಕಳೆದ ಸಾರಿ ನಡೆದಂತಹ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯಲ್ಲಿ ವಿಷಯ ಚರ್ಚೆ ಆಗಿದೆ. ಸದ್ಯದಲ್ಲೇ ಬಹುಶಃ 25-26 ಆಗದಿರಬಹುದು, ಅಟ್ಲೀಸ್ಟ್ 27-28ಕ್ಕಾದರೂ ಈ MBA ಕೋರ್ಸ್ ಈ ಕಾಲೇಜಿನಲ್ಲಿ ಆಗುತ್ತೆ ಭರವಸೆಯೊಂದಿಗೆ ಈ ಶಾಸಕರ ಎಲ್ಲ ಸಹಕಾರ ನೆನೆಯುತ್ತಾ ಅವರನ್ನು ಈ ಸಂದರ್ಭಕ್ಕೆ ನಾನು ಆತ್ಮವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಮುಖ್ಯ ಅತಿಥಿಗಳು ನಮ್ಮ ಆತ್ಮೀಯರು, ನಮ್ಮ ಸಹಪಾಠಿ ಅಂತಲೂ ಹೇಳ್ಬೋದು, ನಾವು ಜೊತೆಗೆ ಕೆಲಸ ಮಾಡಿದವರು. ಡಾಕ್ಟರ್ ಜಿ ಶಂಕರ್ ಕಾಲೇಜು ಉಡುಪಿಯಲ್ಲಿ ಜೊತೆಗಿದ್ದವರು. ಈಗ ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಪು ಇಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಉತ್ತಮ ವಾಗ್ಮಿಗಳು, ಸಾಹಿತಿಗಳು ಮತ್ತು ವಿದ್ವಾಂಸರು. ಕಾಲೇಜು ವಾರ್ಷಿಕೋತ್ಸವದಂದು ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಾದ್ರೆ ಇಂತಹ ವಿದ್ವತ್ತಿರೋರು ಬೇಕು ಎಂಬ ನೆಲೆಯಲ್ಲಿ ನಾವು ರವಿರಾಜ್ ಶೆಟ್ಟರನ್ನು ವಿನಂತಿಸಿಕೊಂಡಾಗ ಯಾವುದೇ ರೀತಿಯಾದಂತಹ ಒಂದು ನೆಪ ಹೇಳದೆ, ಅವರು ಆ್ಯಕ್ಚುಲಿ ನನಗಿಂತ ಮೊದಲು ಬರುವವರು, ಆದರೆ ಪ್ರಿನ್ಸಿಪಾಲ್ ಕಾಲೇಜಿಗೆ ಬರೋ ಮೊದಲು ಗೆಸ್ಟ್ ಬರೋದು ಬೇಡ ಎಂಬ ನೆಲೆಯಲ್ಲಿ ಬಹಳ ನಿಧಾನವಾಗಿ ಬಂದು ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭಕ್ಕೆ ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಇನ್ನೊಬ್ಬರು ನಮ್ಮ ಪೋಷಕ ವೇದಿಕೆಯ ಅಧ್ಯಕ್ಷರು ರಾಜಾರಾಮ್ ನಾಯಕ್, ಮೊನ್ನೆ ತಾನು ನಡೆದಂಥ ಪೋಷಕರ ಮಹಾಸಭೆಯಲ್ಲಿ ಭಾಗವಹಿಸಿ 25-26ನೇ ಸಾಲಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಕಾಲೇಜಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಸಹಕರಿಸ್ತಾ ಇದ್ದಾರೆ. ಅವರನ್ನು ಈ ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿ ಕ್ಷೇಮಾಧಿಕಾರಿಗಳಾದಂತಹ ಡಾಕ್ಟರ್ ಚಂದ್ರಾವತಿ, IQS ಸಂಚಾಲಕರಾದಂತಹ ಶ್ರೀಮತಿ ಸುಷ್ಮಾ ರಾವ್, ಸಾಂಸ್ಕೃತಿಕ ಸಂಘದ ಸಂಚಾಲಕರಾದಂತಹ ಶ್ರೀಮತಿ ಮೈತ್ರಿ, ದೈಹಿಕ ಶಿಕ್ಷಣ ನಿರ್ದೇಶಕರಾದಂತಹ ಡಾಕ್ಟರ್ ಜಯಭಾರತಿ, ವಿದ್ಯಾರ್ಥಿ ಕಾರ್ಯದರ್ಶಿಗಳಾದಂತಹ ಕೌಶಿಕ್, ವಜ್ರೇಶ್, ರಕ್ಷಿತಾ ಶೆಟ್ಟಿ, ಮೆಲ್ರೋನ್, ಸೃಜನಾ, ಅದೇ ರೀತಿ ವೇದಿಕೆಯ ಕೆಳಗಿರುವಂತಹ ನನ್ನೆಲ್ಲ ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು, ಪತ್ರಿಕಾ ಮಾಧ್ಯಮದವರು, ಸ್ನೇಹಿತರು, ಪೋಷಕರು ಎಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Thank you, sir, for your warm and heartfelt
ಗೌರವಾನ್ವಿತ ಮುಖ್ಯ ಅತಿಥಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ಪ್ರಾಂಶುಪಾಲರಾದಂಥ ಡಾಕ್ಟರ್ ಸುರೇಶ್ ರೈ ಅವರೇ, ಮುಖ್ಯ ಅತಿಥಿಗಳಾಗಿ ನಮ್ಮ ನಡುವೆ ಇರುವಂತಹ ಡಾಕ್ಟರ್ ರವಿರಾಜ್ ಶೆಟ್ರೆ, ರಾಜಾರಾಮ್ ನಾಯಕ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ಬಂಧುಗಳೇ, ಕಾರ್ಕಳದ ಮಂಜುನಾಥ್ ಪೈ ಸ್ಮಾರಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಈಗಾಗಲೇ ಪ್ರಾಂಶುಪಾಲರು ಉಲ್ಲೇಖ ಮಾಡಿದಂತೆ ಕಳೆದ 35 ವರ್ಷಗಳಿಂದ ಈ ಕ್ಯಾಂಪಸ್ನಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಆರಂಭ ಮಾಡಿದೆ. ನಾನು ಪ್ರತಿ ವರ್ಷ ಈ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಬಂದಾಗ ಆರಂಭದಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು, ಈ ಕಾಲೇಜು ಇವತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅತ್ಯಂತ ಪ್ರತಿಷ್ಠಿತ ಕಾಲೇಜು ಅಂತ ಹೇಳಲಿಕ್ಕೆ ನಮ್ಗೆ ಅತ್ಯಂತ ಹೆಮ್ಮೆ ಇದೆ. ಇಲ್ಲಿರುವಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ಪರಿಶ್ರಮದ ಕಾರಣಕ್ಕೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ತನ್ನದೇ ಆದಂತಹ ಪ್ರತಿಷ್ಠತೆಯನ್ನು ಫಲಿತಾಂಶದ ಮುಖಾಂತರ ಪಡ್ಕೊಳ್ತಾ ಈ ಶಿಕ್ಷಣ ಸಂಸ್ಥೆ ಇವತ್ತು ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಈ ಶಿಕ್ಷಣ ಸಂಸ್ಥೆಯನ್ನು ಇನ್ನಷ್ಟು ಚೆನ್ನಾಗಿ ಮುನ್ನಡೆಸುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಸೇರ್ ಮಾಡಬೇಕಾಗಿದೆ. ಪ್ರತಿ ವರ್ಷ ಈ ಕಾಲೇಜಿನ ಫಲಿತಾಂಶಗಳನ್ನು ನೋಡಿದಾಗ ಪ್ರತಿ ವರ್ಷ ರ್ಯಾಂಕ್ಗಳು ಇವೆಲ್ಲವೂ ಕೂಡ ಈ ಕಾಲೇಜಿಗೆ ಬರ್ತಾನೆ ಇದೆ. ಇದಕ್ಕೆ ಎಲ್ಲರ ಸಂಘಟಿತ ಪ್ರಯತ್ನ ಇದೆ. ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನನ್ನ ಆರಂಭಿಕವಾದಂಥ ವಿನಂತಿ. ಈ ಕಾಲೇಜಿಗೆ ಇಂದಿನ ಎಲ್ಲ ಹಳೆ ವಿದ್ಯಾರ್ಥಿಗಳ ಪರಿಶ್ರಮದ ಕಾರಣಕ್ಕೆ ಏನೋ ಪ್ರತಿಷ್ಠತೆ ಈ ಕಾಲೇಜಿಗೆ ಸಿಕ್ಕಿದೆ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿರುವಂಥದ್ದು ಈ ಕಾಲಘಟ್ಟದ ವಿದ್ಯಾರ್ಥಿಗಳ ಕರ್ತವ್ಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ವಾರ್ಷಿಕೋತ್ಸವ ಸಮಾರಂಭ ಅತ್ಯಂತ ಸಂಭ್ರಮದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೀರಿ. ಯಾವುದೇ ಸಂಸ್ಥೆಗೆ ಒಂದು ವಾರ್ಷಿಕೋತ್ಸವ ಅಂತಂದಾಗ ಅದು ಹೆಚ್ಚು ಸಂಭ್ರಮದಿಂದ ಮತ್ತು ಸಡಗರದಿಂದ ಕೂಡಿರ್ತದೆ. ವರ್ಷದ ಎಲ್ಲ ದಿನಗಳಲ್ಲಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇರುವಂಥ ಕಾಲಘಟ್ಟದ ಸಂದರ್ಭದಲ್ಲಿ 1 ದಿನದ 2 ದಿನದ ವಾರ್ಷಿಕೋತ್ಸವಗಳು ಅಂತಂದಾಗ ನಮ್ಗೆ ಅತ್ಯಂತ ಸಂತೋಷ ಮತ್ತು ಸಡಗರ. ನಿಮ್ಮೆಲ್ಲರನ್ನು ನೋಡಿದಾಗಲೇ ಅದು ಗೊತ್ತಾಗುತ್ತೆ ಎಷ್ಟು ಸಡಗರದಲ್ಲಿ ಈ ಮುಂಜಾನೆ ನೀವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ಅಂತ. ಇದು ಭಾಳ ಅಗತ್ಯವಾಗಿರಬೇಕಾಗಿರುವಂಥ ಸಂಗತಿ. ಒಂದು ಕಾಲೇಜಿನಲ್ಲಿ 4 ಗೋಡೆಗಳ ಮಧ್ಯೆ ಎಷ್ಟು ವಿದ್ಯಾಭ್ಯಾಸವನ್ನು ಕಲಿತೇವೋ ಅದಕ್ಕಿಂತ ಹೆಚ್ಚು ಕಾಲೇಜು ಕ್ಯಾಂಪಸ್ಗಳಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರ ಜೊತೆಗೆ ಬೆರೆತು ನಾವು ಕಲಿಯುವಂಥ 10 ಸಂಗತಿಗಳು ನಮ್ಮ ಕಣ್ಮುಂದೆ ಇದ್ದೇ ಇರ್ತದೆ. ಇದನ್ನು ಅರ್ಥ ಮಾಡಿಕೊಂಡು ಈ ಕಲಿಕೆಯನ್ನು ಮುಂದುವರಿಸುವಂಥ ಕಾರ್ಯವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ವಿನಂತಿ ಈ ಸಂದರ್ಭದಲ್ಲಿ ಮಾಡಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾಜ ಇವತ್ತು ಬೆಳೀತಾ ಇದೆ. ಸಮಾಜ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆಯೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸವಾಲುಗಳು ಕೂಡ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಯುವಕರನ್ನ ಹೊಂದಿರುವಂಥ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಭಾರತನೇ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಯುವಕರನ್ನ ಹೊಂದಿರುವಂಥ ರಾಷ್ಟ್ರ. ಇಂಥ ಕಾಲಘಟ್ಟದಲ್ಲಿ ಯುವಶಕ್ತಿಯನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ. ಆ ಯುವಶಕ್ತಿ ಸಮಾಜಕ್ಕೆ ಪೂರಕವಾಗಿ, ರಾಷ್ಟ್ರಕ್ಕೆ ಪೂರಕವಾಗಿ, ಸಮಾಜ ಪರಿವರ್ತನೆಗೆ ಪೂರಕವಾದಂಥ ಕಾರ್ಯವನ್ನು ಯುವಶಕ್ತಿಯ ಸದ್ಬಳಕೆಯ ಮುಖಾಂತರ ಇವತ್ತು ನಾವು ಮಾಡಬೇಕು.
ನಾವು ಏನು ಕಾಲೇಜು ವಿದ್ಯಾರ್ಥಿಗಳಾಗಿ ಕೆಲಸ ಕಾರ್ಯ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥವ್ರು ಇನ್ನೊಂದು 2 ವರ್ಷದಲ್ಲಿ ಸಮಾಜದ ಮುಖ್ಯವಾಹಿನಿಗೆ ನಾವೆಲ್ಲರೂ ಕೂಡ ಬರಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಇಂಥ ಸಂದರ್ಭದಲ್ಲಿ ಒಂದು ಗುಂಪಾಗಿ ವೈಯಕ್ತಿಕ ನೆಲೆಯಲ್ಲಿ ಸಮಾಜದ ಪರಿವರ್ತನೆಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇದಕ್ಕೆ ಬೇಕಾದಂಥ ನೇತೃತ್ವಗಳು ಕಾಲೇಜು ದಿನಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಸಿಗಬೇಕು. ನಾವೆಲ್ಲರೂ ಕೂಡ ಇದು ಜನಪ್ರತಿನಿಧಿಗಳಾಗಿದ್ದೀವಿ ಅಂತಂದರೆ ಅದರ ನೇತೃತ್ವ ನಮಗೆಲ್ಲರಿಗೂ ಕೂಡ ಕಾಲೇಜು ದಿನಗಳಲ್ಲೇ ಸಿಕ್ಕಿತ್ತು. ಅಲ್ಲೇ ಒಂದಿಷ್ಟು ಒಳ್ಳೆಯ ಸಂಗತಿಗಳನ್ನು ಕಲಿಯುವಂಥ, ಒಳ್ಳೆಯ ಸಂಗತಿಗಳಿಗೆ ನೇತೃತ್ವವನ್ನು ಕೊಡುವಂಥ ಕಾರ್ಯವನ್ನು ಕಾಲೇಜು ದಿನಗಳಲ್ಲಿ ನಾವೆಲ್ಲರೂ ಕೂಡ ಮಾಡಿದ್ರಿಂದ ಇವತ್ತು ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅವಕಾಶಗಳು ನಮಗೆ ಸಿಕ್ಕಿದೆ. ಹಾಗಾಗಿ ಇಲ್ಲಿರುವಂಥ ನಾವು ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಕಾರ್ಯಕ್ಕೆ ನೇತೃತ್ವವನ್ನು ಕೊಡುವಂಥ ಕಾರ್ಯವನ್ನು ಯುವ ಸಮುದಾಯ ಇವತ್ತು ಮಾಡಿದರೆ ಖಂಡಿತ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯನ್ನು ಕಾಣಲಿಕ್ಕೆ ಇವತ್ತು ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಸಮಾಜದಲ್ಲಿ ಪರಿಸರದ ಬಗ್ಗೆ ದೊಡ್ಡ ಸವಾಲಿದೆ. ವೇಸ್ಟ್ ಮ್ಯಾನೇಜ್ಮೆಂಟಿನ ಬಗ್ಗೆ ಭಾಳ ದೊಡ್ಡ ಸವಾಲಿದೆ. ಕಾನೂನಿನ ರಕ್ಷಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಸವಾಲಿದೆ. ಇವೆಲ್ಲವೂ ಕೂಡ ಕಾಲೇಜು ವಿದ್ಯಾರ್ಥಿ ದಿನಗಳಲ್ಲಿ ನಾವು ಚರ್ಚೆಯನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆಗಳು. ನೀರಿನ ಸದ್ಬಳಕೆ, ನೀರಿನ ಅವಶ್ಯಕತೆಗಳು ಇವೆಲ್ಲವೂ ಕೂಡ ಇವತ್ತು ಸಾರ್ವಜನಿಕವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಎಲ್ಲ ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ಒಂದು ಪೂರ್ಣ ಸಮಾಜವನ್ನು ನಿರ್ಮಾಣ ಮಾಡೋದ್ರ ಕಡೆಗೆ ನಾವೆಲ್ಲರೂ ಕೂಡ ಹೆಜ್ಜೆಯನ್ನು ಇಡೋಣ. ಒಳ್ಳೆಯ ಫಲಿತಾಂಶದ ಕಡೆಗೂ ಕೂಡ ನೀವು ಹೆಜ್ಜೆಯನ್ನು ಇಡಬೇಕು. ತನ್ಮೂಲಕ ಈ ಕಾಲೇಜಿನ ಕೀರ್ತಿಯನ್ನು ಎತ್ತರಕ್ಕೇರಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಈ ವಾರ್ಷಿಕೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ನಾನು ಶುಭವನ್ನು ಕೋರ್ತೇನೆ. ನಮಸ್ಕಾರ. ಫಲವಾಗಿ ವಿದ್ಯೆಯಲ್ಲಿ ಶ್ರೇಷ್ಠತೆ ಗಳಿಸಿದ ನಮ್ಮ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಾಧನೆಯನ್ನು ಪ್ರಶಂಸಿಸುವ ಹಾಗೂ ಗೌರವಿಸುವ ಸಮಯ. ಇದೀಗ ನಮ್ಮ ಮುಂದೆ ಇರುವುದು ಬಹು ನಿರೀಕ್ಷಿತ ಕ್ಷಣ, ಪ್ರೊಫಿಷಿಯನ್ಸಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಇದನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಡಾಕ್ಟರ್ ಸುನಿತಾ ಲಿಜಿ ಪೇರೆರಾ, ಸಹಾಯಕ ಪ್ರಾಧ್ಯಾಪಕರು, ಹಾಗೂ ಶ್ರೀಮತಿ ನಿಖಿತಾ ಕಿಣಿ, ಉಪನ್ಯಾಸಕರು. Good morning, everyone. It gives me immense pleasure to announce the recipients' academic achievements made by our students. The criteria considered for the prizes are the marks scored in the university exams. I now call upon the names of the winners. Let's give a big round of applause to our outstanding performers as they receive their prizes. I request today's chief guest, Mr. V. Sunil Kumar, MLA, former minister and CDC president, to do the honors. The graduated batch, Aishatul Bushra of 3rd BA has secured first place with 89.55%. Muskana of 3rd BA has secured second place with 85.7%. Flavia D'Souza of 3rd BBAA has secured first place with 94.07%. Of 3rd BBAA has secured second place with 88.56%. Vijeta Shetty of 3rd BBAB has secured first place with 92.15%. Vijay Shri of 3rd BBAB has secured second place with 92%. Anushri of 3rd BComA has secured first place with 96.61%. She has also secured out of out in the subject Advanced Financial Management and Management Accounting. Purna Pujari of 3rd BComA has secured second place with 96.57%. She has also scored out of out in the subjects Advanced Financial Management, Management Accounting, Assessment of Person other than individual and filing of ITRs.
secured first place with 95.19%. She has also secured out of out in the subjects Advanced Financial Management, Income Tax, Law and Practice second, Assessment of Person other than individual and filing of ITRs. Sri Lakshmi Rao of 3rd BCom B has secured second place with 94.44%. Chaitra Kudwa K of MCom has secured first place with an overall CGPA of 8.29. Pratiksha Pai of MCom has secured second place with the overall CGPA of 8.01. Now we have the current students. Vajresh Acharya of 3rd BA History and Economics has scored first place with 83.25%. Swati Shetty of 3rd BA has secured second place with 81.44%. Shashank of 3rd BA Journalism and Political Science has scored first place with 85.93%. Divya of 3rd BA has secured second place with 81.47%. Kriti of 3rd BB has secured first place with 89.5%, has also scored out of out in financial management. Shiv Prasad Beliraya of 3rd BBA has secured second place with 88.5%. Ananya of 3rd BCom A has secured first place with 95.43%, has also secured out of out in the subject Advanced Corporate Accounting. Bhavyashri Acharya of 3rd BCom A has secured second place with 92.14%. Deekshita Shetty of 3rd BCom B has secured first place with 91.93% and has scored out of out in the subject costing methods and techniques. Sneha J. Shetty of 3rd BCom B has secured second place with 91.43% and out of out in the subject Advanced Corporate Accounting. Congratulations to the deserving winners for their outstanding achievements. Thank you, sir, for honoring the achievers. I now call upon Mrs. Nikita Kini, Lecturer of Computer Science, to take over. Thank you, Sunita ma'am. We now continue with proficiency awards for the second years, first years and to kindly honor the achievers. Vilasini of 2nd BA History Economics combination has secured first place with 86.24%. Second place backed by Shivananda and Abhishek of 2nd BA with 82.24% each. We now have JP section. Tripti of 2nd BA has secured first place with 80.38%. Pradnya of 2nd BA has secured second place with 75.38%. Coming to the business administration section, Adarsha KM of 2nd BBA has secured first place with 86.13%. Jeevan MD of 2nd BBA with 83% has secured second place. Coming to BCA, Vikyata of 2nd BCA has secured first place with 91.65% and she has also scored out of out in data structures lab subject. Rakshita has secured second place with 91.53% and she has bagged out of out in 4 papers, namely discrete mathematical structures, data structures using C, Java and data structures lab. Next, 2nd BCom A. Karthik has
has secured first place with 91.6% and he has also scored out of out in advanced financial accounting. Ashwini of 2nd BCom A has bagged second place with 90.93%. Second BCom B, Sri Raksha has secured first place with 93.47% and also scored out of out in advanced financial accounting, business mathematics. Shreya has secured second place with 92.93%. Coming to first years, Soumya of first BA has secured first place with 90.54%. Preksha Shetty has secured second place with 83.33%. Coming to BBA, Manishri has secured first place with 88.46%. Kavya Shetty has secured second place with 87.69%. Then first BCom A, Shreya has secured first place with 86.92%. Ishwarya has secured second place with 84.92%. First BCom B, Chaitra Shetty has secured first place with 81.23%. Rakshit of first BCom B has secured second place with 80.92%. First BCom Logistics, Ananya has secured first place with 94.8% and also scored out of out in warehousing and distribution center operations and financial accounting. Kirti has secured second place with 89.07%. Coming to MCom section, Srijana Chiplunkar of MCom Final has secured first place with 8.41 CGPA. Vijayta Kumari of MCom Final has secured second place with 8.33 CGPA. Hearty congratulations to all the achievers. With this, we conclude the General Proficiency Prizes. I wholeheartedly thank Dr. Raviraj Shetty sir for honoring our students. Thank you one and all. ಪ್ರೊಫಿಷಿಯನ್ಸಿ ಪ್ರೈಸ್ ವಿತರಣೆಯನ್ನು ಎಲ್ಲ ಹಿರಿಯರೇ, ಸ್ನೇಹಿತರೆ, ಪ್ರಿಯ ವಿದ್ಯಾರ್ಥಿಗಳೇ, ಯಶಸ್ಸು ಎಂದರೆ ನಾವು ನಮ್ಮ ಅನುಕೂಲಕ್ಕಾಗಿ ಏನನ್ನು ಸೃಷ್ಟಿಸಿಕೊಳ್ಳುತ್ತೇವೆಯೋ ಅದಲ್ಲ, ನಾವು ಬೇರೆಯವರಿಗಾಗಿ ಏನನ್ನು ಕೊಡುತ್ತೇವೆಯೋ ಅದು ಎನ್ನುವ ಒಂದು ಮಾತಿದೆ. ಇದಕ್ಕೆ ಪ್ರತಿಬಿಂಬವಾಗಿ ನ್ಯಾಕ್ ಮೌಲ್ಯಮಾಪನ ಸೇರಿದಂತೆ ಕಾಲೇಜಿನ ಹಲವಾರು ಯಶಸ್ಸಿನ ಹೆಜ್ಜೆಯ ಹಿಂದಿನ ಶಕ್ತಿಗಳಾಗಿ ದುಡಿದು ಈ ಕಾಲೇಜಿನಲ್ಲಿ ಅರ್ಥಪೂರ್ಣ ಸೇವೆ ಸಲ್ಲಿಸಿ ಬೇರೆಡೆಗೆ ವರ್ಗಾವಣೆಗೊಂಡ ಅಧ್ಯಾಪಕರುಗಳಿಗೆ ಈ ಸುಂದರ ಕ್ಷಣದಲ್ಲಿ ಕಾಲೇಜು ಸನ್ಮಾನಿಸಲು ಹರ್ಷಿಸುತ್ತದೆ. ಈ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಅಹರ್ನಿಶಿ ಸೇವೆ ಸಲ್ಲಿಸಿ 2024ರಲ್ಲಿ ವರ್ಗಾವಣೆಗೊಂಡ ಡಾಕ್ಟರ್ ವಿದ್ಯಾಧರ ಹೆಗ್ಡೆ ಹಾಗೂ ಡಾಕ್ಟರ್ ಗಣೇಶ್ ಮತ್ತು ಇಲ್ಲಿ ಗ್ರಂಥಪಾಲಕರಾಗಿ ಸುಮಾರು 14 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಶ್ರೀ ವೆಂಕಟೇಶ್ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ವೇದಿಕೆಗೆ ಸನ್ಮಾನಕ್ಕಾಗಿ ನಾವು ಬರಮಾಡಿಕೊಳ್ಳುತ್ತೇವೆ. ಹಾಗೆಯೇ ಇದೇ ವೇದಿಕೆಯಲ್ಲಿ ಕಾಲೇಜಿನ ಯಕ್ಷಗಾನ ಗುರುಗಳಾದ ಶ್ರೀ ಮಹಾವೀರ ಪಾಂಡ್ಯವರಿಗೂ ಕೂಡ ಗೌರವ ಅರ್ಪಣೆ ಸಲ್ಲಿಸಲು ನಾವು ಹರ್ಷಿಸುತ್ತೇವೆ. ಶ್ರೀಯುತ ಮಹಾವೀರ ಪಾಂಡ್ಯವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ.
ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಇವರನ್ನು ಅಭಿನಂದಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಳಿಕೊಳ್ತೇನೆ. ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಚಪ್ಪಾಳೆ. ನಮ್ಮಿ ಸನ್ಮಾನ ನಮಗೆ ನಿಮ್ಮ ಮೇಲಿರುವ ಪ್ರೀತಿ, ಗೌರವ, ಅಭಿಮಾನದ ದ್ಯೋತಕ. ಅದು ಚಿರಕಾಲ ನಮ್ಮಿಂದ. Annual report is not just tradition, it is a tribute to the tireless work of our institution. I request Mrs. Sushma Rauke, IQAC coordinator, to present the annual report 24-25. ಎಲ್ಲರಿಗೂ ನಮಸ್ಕಾರ. ಇಂದಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಪು ಇಲ್ಲಿನ ಕನ್ನಡ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರವಿರಾಜ್ ಶೆಟ್ಟಿಯವರೇ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಸುರೇಶ್ ರೈಕೆಯವರೇ, ಪೋಷಕ ವೇದಿಕೆಯ ಅಧ್ಯಕ್ಷರೇ ಹಾಗೂ ಸದಸ್ಯರೇ, ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಹಾಗೂ ಸದಸ್ಯರುಗಳೇ, ಕಾಲೇಜು ಆಹ್ವಾನಿತರೇ, ಸಹೋದ್ಯೋಗಿ ಮಿತ್ರರೇ ಹಾಗೂ ವಿದ್ಯಾರ್ಥಿನಿಯರೇ, 2024-25ನೇ ಸಾಲಿಗೆ ಸಂಬಂಧಿಸಿದ ನಮ್ಮ ಕಾಲೇಜಿನ ಶೈಕ್ಷಣಿಕ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನೊಂಡ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷಿಸ್ತೇನೆ. 2022-23ನೇ ಸಾಲಿನಲ್ಲಿ 4ನೇ ಹಂತದ ನ್ಯಾಕ್ ಮೌಲ್ಯಮಾಪನದಲ್ಲಿ 3.21 CGPA-ಯೊಂದಿಗೆ ಎ ಗ್ರೇಡನ್ನು ಪಡೆದು ಮಂಗಳೂರು ವಿಶ್ವವಿದ್ಯಾನಿಲಯದ ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಧಿಕ ಅಂಕ ಗಳಿಸಿದ ಹೆಗ್ಗಳಿಕೆಗೆ ನಮ್ಮ ಕಾಲೇಜು ಪಾತ್ರವಾಗಿರುತ್ತದೆ. ಕಾಲೇಜಿನ ವಿದ್ಯಾರ್ಥಿ ಸಂಖ್ಯೆ: ಕಾಲೇಜಿನಲ್ಲಿ BBA, BCom, BA, BCA ಹಾಗೂ MCom ವಿಭಾಗಗಳಿದ್ದು, ಪ್ರಸಕ್ತ ಸಾಲಿನಲ್ಲಿ BCom ಲಾಜಿಸ್ಟಿಕ್ಸ್ ಕೋರ್ಸು ಹೊಸದಾಗಿ ಪ್ರಾರಂಭವಾಗಿರುತ್ತದೆ. 24-25ನೇ ಸಾಲಿನಲ್ಲಿ ಒಟ್ಟು 989 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ. ಬೋಧಕ ವರ್ಗ: ಈ ಶೈಕ್ಷಣಿಕ ವರ್ಷದಲ್ಲಿ ಪ್ರಾಂಶುಪಾಲರು ಸೇರಿದಂತೆ ಪ್ರಸ್ತುತ 21 ಬೋಧಕರಿದ್ದಾರೆ. ಇವರಲ್ಲಿ 2 ಪ್ರಾಧ್ಯಾಪಕರು, 6 ಸಹ ಪ್ರಾಧ್ಯಾಪಕರು, 12 ಸಹಾಯಕ ಪ್ರಾಧ್ಯಾಪಕರು ಹಾಗೂ 1 ದೈಹಿಕ ಶಿಕ್ಷಣ ನಿರ್ದೇಶಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಬೋಧಕೇತರ ವರ್ಗ: ಕಾಲೇಜು ಕಚೇರಿಯಲ್ಲಿ 1 ಪ್ರಥಮ ದರ್ಜೆ ಸಹಾಯಕರು, 1 ದ್ವಿತೀಯ ದರ್ಜೆ ಸಹಾಯಕರು ಕರ್ತವ್ಯದಲ್ಲಿದ್ದು, ಉಳಿದ ಹುದ್ದೆಗಳು ತೆರವಾಗಿರುತ್ತವೆ. ಔಟ್ಸೋರ್ಸಿಂಗ್: 2 ಕಚೇರಿ ಸಿಬ್ಬಂದಿಗಳು ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯಿಂದ 2 ಸಿಬ್ಬಂದಿಗಳು, ಒಟ್ಟು 4 ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. IQAC: ಕಾಲೇಜಿನಲ್ಲಿ IQAC ಅಥವಾ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಸಂಚಾಲಕರಾಗಿ ಶ್ರೀಮತಿ ಸುಷ್ಮಾ ರಾವ್ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳನ್ನು IQAC ಆಶ್ರಯದಲ್ಲಿ ನಡೆಸಿಕೊಂಡು ಬರಲಾಗುತ್ತಿದೆ. ಪ್ರತಿ ವರ್ಷ ವಾರ್ಷಿಕ ಗುಣಮಟ್ಟ ಭರವಸಾ ಕೋಶದ ವರದಿಯನ್ನು ಸಲ್ಲಿಸಲಾಗುತ್ತಿದೆ. ವಿದ್ಯಾರ್ಥಿ ವೇದಿಕೆ ಸಂಚಾಲಕರು ಡಾಕ್ಟರ್ ಚಂದ್ರಾವತಿ. ಈ ಸಾಲಿನ ವಿದ್ಯಾರ್ಥಿ ಕಾರ್ಯದರ್ಶಿಗಳಾಗಿ ಮೆಲ್ರಾನ್, ಪೌಲ್ ಮೆನ್ನೋನ್ಸಾ, ಕೌಶಿಕ್, ರಕ್ಷಿತಾ ಶೆಟ್ಟಿ, ವಜ್ರೇಶ್ ಹಾಗೂ ಸೃಜನಾ ಚಿಪ್ಲೋಣ್ಕರ್ ಆಯ್ಕೆಗೊಂಡಿರುತ್ತಾರೆ. ವೇದಿಕೆ ಉದ್ಘಾಟನೆಯನ್ನು ಮಾನ್ಯ ಶಾಸಕರು, ಮಾಜಿ ಸಚಿವರು ಹಾಗೂ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ವಿ ಸುನೀಲ್ ಕುಮಾರ್ ಅವರು ನೆರವೇರಿಸಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ KGCET ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಹಾಗೂ ಗಣನಾಥ್ ಎಕ್ಕಾರ್ ವಿಶೇಷ ಅತಿಥಿಯಾಗಿ ಭಾಗವಹಿಸಿರುತ್ತಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ವೇದಿಕೆಯ ಸಂಯೋಜನೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಹಾಗೂ ಜಾನಪದ ಸಂಭ್ರಮವನ್ನು ಸಹ ಅಚ್ಚುಕಟ್ಟಾಗಿ ನಡೆಸಲಾಗಿದೆ. ಯಕ್ಷಗಾನ ಸಂಘ ಸಂಚಾಲಕರು ಡಾಕ್ಟರ್ ಸುದರ್ಶನ್. ಗುರುಗಳಾದ ಶ್ರೀ ಮಹಾವೀರ ಪಾಂಡಿ ಇವರ ತರಬೇತಿ ಅಡಿಯಲ್ಲಿ ಯಕ್ಷಗಾನ ಸರ್ಟಿಫಿಕೇಟ್ ಕೋರ್ಸನ್ನು ನಡೆಸಲಾಗುತ್ತಿದೆ. ಒಟ್ಟು 37 ವಿದ್ಯಾರ್ಥಿಗಳು ಯಕ್ಷಗಾನ ತರಬೇತಿಯನ್ನು ಪಡೆಯುತ್ತಿದ್ದು, ಇಂದು ದಕ್ಷಯಜ್ಞ ಗಿರಿಜಾ ಕಲ್ಯಾಣ ಎನ್ನುವ ಪ್ರಸಂಗವನ್ನು ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಲಿದ್ದಾರೆ. ರೇಂಜರ್ಸ್ ಮತ್ತು ರೋವರ್ಸ್ ಸಂಚಾಲಕರು ಸಂಧ್ಯಾ ಭಂಡಾರಿ. ರೋವರ್ಸ್ ಮತ್ತು ರೇಂಜರ್ಸ್ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಶಿಬಿರಗಳಲ್ಲಿ, ಬೀಚ್ ಟ್ರೆಕ್ಕಿಂಗ್ ಕಾರ್ಯಕ್ರಮದಲ್ಲಿ ಹಾಗೂ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರಾಗಿ ಭಾಗವಹಿಸಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ವಿದ್ಯಾರ್ಥಿಗಳು ನಿಪುಣ ಪರೀಕ್ಷೆಗೆ ಹಾಜರಾಗಿದ್ದು ರಾಜ್ಯ ಮಟ್ಟದ ಪುರಸ್ಕಾರಗಳಿಗೆ ಅರ್ಹತೆಯನ್ನು ಪಡೆದಿರುತ್ತಾರೆ. ಅಲ್ಲದೆ 2 ರೋವರ್ಗಳು ಹಾಗೂ 2 ರೇಂಜರ್ಗಳು ರಾಜ್ಯ ಪುರಸ್ಕಾರಕ್ಕೂ ಸಹ ಪಾತ್ರರಾಗಿರುತ್ತಾರೆ. ಕ್ರೀಡಾ ವಿಭಾಗ ಸಂಚಾಲಕರು ಡಾಕ್ಟರ್ ಜಯಭಾರತಿ. ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಪುರುಷರ ಉಡುಪಿ ವಿಭಾಗಕ್ಕೆ ವಿಭಾಗದ ಕಬಡ್ಡಿ ಪಂದ್ಯಾಟವನ್ನು ಕಾಲೇಜಿನಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿದೆ. ನಮ್ಮ ಕಾಲೇಜಿನ ಪ್ರಥಮ MComನ ವಿದ್ಯಾರ್ಥಿ ಪೂಜಾ ಇವರು ವಿಶ್ವವಿದ್ಯಾನಿಲಯದ ಮಹಿಳೆಯರ ಹ್ಯಾಂಡ್ಬಾಲ್ ತಂಡಕ್ಕೆ ಆಯ್ಕೆಯನ್ನು ಹೊಂದಿ ತಮಿಳುನಾಡಿನಲ್ಲಿ ನಡೆದ ದಕ್ಷಿಣ ಭಾರತೀಯ ಅಂತರ ವಿಶ್ವವಿದ್ಯಾನಿಲಯ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಪ್ರಥಮ BComನ ವಿದ್ಯಾರ್ಥಿ ಸುಶಾರ್ ಇವರು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಉಡುಪಿ ತಂಡವನ್ನು ಪ್ರತಿನಿಧಿಸಿರುತ್ತಾರೆ.
ದ್ವಿತೀಯ ಬಿಕಾಮ್ನ ರೆನ್ಸಿಟಾ ಫೆರ್ನಾಂಡಿಸ್ ಇವರು ಅಂತಾರಾಷ್ಟ್ರೀಯ ಕರಾಟೆ ಪದಕ ವಿಜೇತರಾಗಿರುತ್ತಾರೆ. ತೃತೀಯ ಬಿಕಾಮ್ನ ಪ್ರೀತಮ್ ದೇವಾಡಿಗ ಇವರು ಅಂತಾರಾಷ್ಟ್ರೀಯ ಟೆಕ್ವಾಂಡೋ ಪದಕ ವಿಜೇತರಾಗಿರುತ್ತಾರೆ. ಕಾಲೇಜಿನ ವಿದ್ಯಾರ್ಥಿಗಳು ಸದಾ ಸಕ್ರಿಯವಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದು ಈ ಶೈಕ್ಷಣಿಕ ಸಾಲಿನಲ್ಲಿ ಮಹಿಳೆಯರ ಥ್ರೋಬಾಲ್ ಹಾಗೂ ವಾಲಿಬಾಲ್ ತಂಡಗಳು ತಾಲೂಕು ದಸರಾ ಕ್ರೀಡಾಕೂಟದಲ್ಲಿ, ಮಹಿಳೆಯರ ಥ್ರೋಬಾಲ್ ತಂಡವು ಜಿಲ್ಲಾ ದಸರಾ ಕ್ರೀಡಾಕೂಟದಲ್ಲಿ ವಿಜಯಿಗಳಾಗಿರುತ್ತಾರೆ. ಅಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯದ ಮಹಿಳೆಯರ ಅಂತರ್ ಕಾಲೇಜ್ ಹ್ಯಾಂಡ್ಬಾಲ್ ಪಂದ್ಯಾಟದಲ್ಲಿ ತೃತೀಯ ಸ್ಥಾನವನ್ನು, ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಿಲಿಮಿನರಿ ಸುತ್ತಿನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತದೆ. ಕೆರಿಯರ್ ಗೈಡೆನ್ಸ್ ಮತ್ತು ಪ್ಲೇಸ್ಮೆಂಟ್ ಸೆಲ್ ಹಾಗೂ ಇನ್ನೋವೇಷನ್ ಕ್ಲಬ್ ಸಂಚಾಲಕರು ಡಾಕ್ಟರ್ ಸುಬ್ರಹ್ಮಣ್ಯ ಕೆಸಿ ಹಾಗೂ ಡಾಕ್ಟರ್ ಅವಿನಾಶ್. ವಿವಿಧ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಅವುಗಳಲ್ಲಿ 90 ಗಂಟೆಗಳ ಉನ್ನತಿ ಮೃದು ಕೌಶಲ್ಯ ತರಬೇತಿ, ನಾಂದಿ ಫೌಂಡೇಶನ್ ವತಿಯಿಂದ ಉದ್ಯೋಗ ಕ್ಷಮತೆ ತರಬೇತಿ ಮುಖ್ಯವಾದವುಗಳಾಗಿವೆ. ಜೊತೆಗೆ ಕ್ಯಾಂಪಸ್ ಸಂದರ್ಶನ, ಫಿನಾನ್ಷಿಯಲ್ ಅವೇರ್ನೆಸ್ ಪ್ರೋಗ್ರಾಂ, ಅಣುಕು ಸಂದರ್ಶನ ತರಬೇತಿ, ಮೆಂಟರ್ ಟುಗೆದರ್ ಪ್ರೋಗ್ರಾಂ, CA ಮಾರ್ಗದರ್ಶನ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಇನ್ನೋವೇಷನ್ ಕ್ಲಬ್ ಅಡಿಯಲ್ಲಿ ಲಾಜಿಸ್ಟಿಕ್ ಎಕ್ಸಿಬಿಷನ್ ಹಾಗೂ ರಿಟೇಲ್ ಎಕ್ಸಿಬಿಷನ್, ಗ್ರಾಫಿಕ್ ಡಿಸೈನಿಂಗ್ ವರ್ಕ್ಶಾಪ್ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವಾಣಿಜ್ಯ ಸಂಘ ಸಂಚಾಲಕರು ಚಂದ್ರಕಾಂತ್ ಶೆಣೈ. ವಿದ್ಯಾರ್ಥಿಗಳಿಗಾಗಿ ಕಲರ್ ಲೋಗೋ ರಂಗೋಲಿ ಸ್ಪರ್ಧೆ, ಲಾಜಿಸ್ಟಿಕ್ ವಿದ್ಯಾರ್ಥಿಗಳಿಗಾಗಿ ಇನ್ನೋವೇಷನ್ಸ್ ಇನ್ ಲಾಜಿಸ್ಟಿಕ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಮ್ಮ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯ ಮಟ್ಟದ ಮ್ಯಾನೇಜ್ಮೆಂಟ್ ಫೆಸ್ಟ್ಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದಿರುತ್ತಾರೆ. ವಾಮದ ಪದವು ಕಾಲೇಜಿನಲ್ಲಿ ಫಿನಾನ್ಸ್ ಹಾಗೂ ಮಾರ್ಕೆಟಿಂಗ್ ವಿಭಾಗದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಾರ್ಕೆಟಿಂಗ್, ಫಿನಾನ್ಸ್ ಹಾಗೂ ಬೆಸ್ಟ್ ಮ್ಯಾನೇಜ್ ವಿಭಾಗಗಳಲ್ಲಿ ಬಹುಮಾನಗಳನ್ನು ಜಯಿಸಿ ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಸಂಚಾಲಕರು ಡಾಕ್ಟರ್ ಸುನೀತಾ ಪೆರೇರಾ. ಈ ಸಂಘದ ಸಂಚಾಲಕತ್ವದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟೇಷನ್ ಸ್ಕಿಲ್ಸ್ ಮತ್ತು AI ಉಪಕರಣಗಳ ಬಗ್ಗೆ ಕಾರ್ಯಾಗಾರ, ರಿಟೇಲ್ ಮಾದರಿಗಳ ಪ್ರದರ್ಶನ, ಮಿನಿ ಸಂಶೋಧನೆ ಕುರಿತು ಮಾರ್ಗದರ್ಶನ, ಡಿಜಿಟಲ್ ಮಾರ್ಕೆಟಿಂಗ್ ಕುರಿತ ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ತೃತೀಯ BBA ವಿದ್ಯಾರ್ಥಿ ಮೆಲ್ರಾನ್ ಪೌಲ್ ಮೆಂಡೋನ್ಸಾ ಮ್ಯಾನೇಜ್ಮೆಂಟ್ ಫೆಸ್ಟ್ಗಳಲ್ಲಿ ಭಾಗವಹಿಸಿ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾನೆ. NSS ಸಂಚಾಲಕರು ಸೌಮ್ಯ HK ಹಾಗೂ ಪ್ರಸನ್ನಕುಮಾರ್. ಕಾಲೇಜಿನ NSS ಘಟಕಗಳು ಕ್ರಿಯಾಶೀಲ ಚಟುವಟಿಕೆಗಳು ನಡೆಸುತ್ತಿದ್ದು ಅವುಗಳಲ್ಲಿ ಮುಖ್ಯವಾಗಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಅಭಿವಿನ್ಯಾಸ ಕಾರ್ಯಕ್ರಮ, ಸ್ವಚ್ಛತಾ ಹಿ ಸೇವಾ ಶೀರ್ಷಿಕೆಯಡಿಯಲ್ಲಿ ಪೋಸ್ಟರ್ ಮೇಕಿಂಗ್ ಸ್ಪರ್ಧೆ, ಪ್ಲಾಸ್ಟಿಕ್ ವಿರುದ್ಧ ಜಾಗೃತಿ ಜಾಥಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ವನ್ಯಜೀವಿ ಸಪ್ತಾಹದ ಅಂಗವಾಗಿ ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದರು. ನಾಟಿ ಹಾಗೂ ಭತ್ತದ ಕುರಿತು ಒಂದು ದಿನದ ಪ್ರಾತ್ಯಕ್ಷಿಕೆ ಮುಂತಾದ ಸಾಮಾಜಿಕ ಚಟುವಟಿಕೆಗಳನ್ನು ಪರಿಣಾಮಕಾರಿಯಾಗಿ ನಡೆಸಲಾಗಿದೆ. ಈ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜೆಕಾರು ಇಲ್ಲಿ ಯಶಸ್ವಿಯಾಗಿ ನಡೆಸಲಾಗಿದೆ. ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಜಾಗೃತಿ, ಶಾಲಾ ಕೈತೋಟ ನಿರ್ಮಾಣ, ಮಾದಕ ದ್ರವ್ಯ ವಿರೋಧ ಕುರಿತು ಬೀದಿ ನಾಟಕ ಮುಂತಾದ ಚಟುವಟಿಕೆಗಳನ್ನು ನಡೆಸಿ ಪರಿಸರದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪ್ರಥಮ ಬಿಕಾಂ ಲಾಜಿಸ್ಟಿಕ್ನ ವಿದ್ಯಾರ್ಥಿ ಚಿರಾಗ್ ರಾಜ್ಯ ಮಟ್ಟದ ರಾಷ್ಟ್ರೀಯ ಸೇವಾ ಯೋಜನೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಯುವಜನೋತ್ಸವದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರತಿನಿಧಿಸಿದ್ದು ಕಿರುಪ್ರಾಸನ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಕಾಲೇಜಿಗೂ ಹಾಗೂ ವಿಶ್ವವಿದ್ಯಾನಿಲಯಕ್ಕೂ ಹೆಮ್ಮೆಯನ್ನು ತಂದಿರುತ್ತಾನೆ. ಯೂತ್ ರೆಡ್ ಕ್ರಾಸ್ ಸಂಚಾಲಕರು ಡಾಕ್ಟರ್ ದಿವ್ಯಾ ಪ್ರಭು. YRC ಸ್ವಯಂ ಸೇವಕರು ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದು ಅವುಗಳಲ್ಲಿ ಮುಖ್ಯವಾಗಿ ವಿಶೇಷ ಚೇತನ ಶಾಲೆಯ ಮಕ್ಕಳು ತಯಾರಿಸಿದ ಮೇಣದ ಬತ್ತಿಗಳನ್ನು ಮಾರಿ ಹಣ ಸಂಗ್ರಹ, ಪೋಷಕರ ತುರ್ತು ವೈದ್ಯಕೀಯ ಚಿಕಿತ್ಸೆಗಾಗಿ ಹಣ ಸಂಗ್ರಹ, ಸಮೀಪದ ಅಂಗನವಾಡಿಗಳ ಮಕ್ಕಳಿಗೆ ಹಣ್ಣು ಬಿಸ್ಕತ್ತು ನೀಡುವುದು ಮುಂತಾದ ಕಾರ್ಯಕ್ರಮಗಳ ಮೂಲಕ ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿರುತ್ತಾರೆ. ವಿಶ್ವ ಹೃದಯ ದಿನದ ಪ್ರಯುಕ್ತ ವಾಕಥಾನಲ್ಲಿ ಭಾಗವಹಿಸಿ ಗರಿಷ್ಠ ಭಾಗವಹಿಸುವಿಕೆಯಲ್ಲಿ ಪ್ರಥಮ ಸ್ಥಾನ, ಫ್ಲೆಕ್ಸ್ ತಯಾರಿಕೆಯಲ್ಲಿ ದ್ವಿತೀಯ ಸ್ಥಾನ ಹಾಗೂ ಘೋಷಣೆ ಕೂಗುವುದರಲ್ಲಿ ದ್ವಿತೀಯ ಸ್ಥಾನವನ್ನು ಕೂಡ ಪಡೆದಿರುತ್ತಾರೆ. ಬ್ಲಡ್ ಬ್ಯಾಂಕ್ ಕುಂದಾಪುರ ಹಾಗೂ ಕಾಲೇಜಿನ ಇತರ ಸಂಘಗಳ ಜೊತೆಗೂಡಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು ಒಟ್ಟು 82 ಯೂನಿಟ್ಗಳ ರಕ್ತ ಸಂಗ್ರಹ ಮಾಡಲಾಗಿದೆ. ದ್ವಿತೀಯ ಬಿಕಾಂನ ವಿದ್ಯಾರ್ಥಿನಿ ದಿವ್ಯಾ ದೇವಾಡಿಗ ಇವರು ವಿಶ್ವವಿದ್ಯಾನಿಲಯ ಮಟ್ಟದ ಅತ್ಯುತ್ತಮ ಸ್ವಯಂ ಸೇವಕ ಪ್ರಶಸ್ತಿಗೆ ಭಾಜನರಾಗಿದ್ದು ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಸ್ವಯಂ ಸೇವಕರು ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಇಲ್ಲಿ ಇಂಟರ್ನ್ಶಿಪ್ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಶಿಬಿರಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುತ್ತಾರೆ. ಮಂಗಳೂರು ಪಿಲಿಕುಳದಲ್ಲಿ ನಡೆದ ರಾಜ್ಯ ಮಟ್ಟದ ವಿಶೇಷ ಶಿಬಿರದಲ್ಲಿ ನಮ್ಮ ಕಾಲೇಜಿನ 4 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಒಂದೇ ಕಾಲೇಜಿನಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ ಏಕೈಕ ಕಾಲೇಜು ನಮ್ಮದಾಗಿರುತ್ತದೆ. ಸಾಹಿತ್ಯ ಸಂಘ ಸಂಚಾಲಕರು ವಿನಯ್ MS. ಸಾಹಿತ್ಯ ಸಂಘ ಹಾಗೂ ಆಂಗ್ಲ ಭಾಷಾ ವಿಭಾಗಗಳ ಸಂಯೋಜನೆಯಲ್ಲಿ ಜಾರ್ಜ್ ಆರ್ವೆಲ್ ಅವರ ಅನಿಮಲ್ ಫಾರ್ಮ್ ವಿಶೇಷೋಪನ್ಯಾಸ ಹಾಗೂ BC ವಿಭಾಗದ ಜೊತೆಗೆ ಸಾಫ್ಟ್ ಸ್ಕಿಲ್ ಉಪನ್ಯಾಸವನ್ನು ಆಯೋಜಿಸಲಾಗಿತ್ತು. ಕನ್ನಡ ವಿಭಾಗದ ಸಹಯೋಗದಲ್ಲಿ ಕನ್ನಡ ಕಾವ್ಯದಲ್ಲಿ ಜೀವನ ಮೌಲ್ಯಗಳು ಎನ್ನುವ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಲಲಿತ ಕಲಾ ಸಂಘ ಸಂಚಾಲಕರು ಮೈತ್ರಿ B.
ಕಾಲೇಜಿನಲ್ಲಿ 30 ಗಂಟೆಗಳ ರಂಗ ತರಬೇತಿ ಆಧಾರಿತ ಸರ್ಟಿಫಿಕೇಟ್ ಕೋರ್ಸ್ ನಡೆಸಿದ್ದು ರಂಗ ತರಬೇತುದಾರರಾದ ಶ್ರೀ ಚಂದ್ರನಾಥ್ ಬಜ್ಜಗೋಳಿ ಇವರು ತರಬೇತಿಯ ಶಿಕ್ಷಣವನ್ನು ನೀಡಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯ ಮಟ್ಟದ ಹಲವು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿರುತ್ತಾರೆ. ಅವುಗಳಲ್ಲಿ ಮುಖ್ಯವಾಗಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಸಮೂಹ ನೃತ್ಯದಲ್ಲಿ ನಿಧಿ ಮತ್ತು ತಂಡ ಪ್ರಥಮ ಬಹುಮಾನವನ್ನು, ಮಂಗಳೂರು ವಿಶ್ವವಿದ್ಯಾನಿಲಯ ಆಯೋಜಿಸಿದ ಅಂತರ್ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಪ್ರಥಮ ಎಂಕಾಮ್ನ ವಿಘ್ನೇಶ್ ಮತ್ತು ತಂಡ ರಸಪ್ರಶ್ನೆಯಲ್ಲಿ ದ್ವಿತೀಯ ಸ್ಥಾನವನ್ನು ಹಾಗೂ ಪ್ರಥಮ ಎಂಕಾಮ್ನ ಶರಣ್ಯ ಇಂಗ್ಲಿಷ್ ಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ತುಳು ಪರಿಷತ್ ಮಂಗಳೂರು ಇವರು ತುಳು ಸಮ್ಮೇಳನ ಅಂಗವಾಗಿ ಆಯೋಜಿಸಿದ ಲಾಂಛನ ಸ್ಪರ್ಧೆಯಲ್ಲಿ ಪ್ರಥಮ ಎಂಕಾಮ್ನ ರಾಬರ್ಟ್ ಈಸ್ಟರ್ನ್ ಡಿಸೋಜಾ ಇವರು ಪ್ರಥಮ ಸ್ಥಾನವನ್ನು ಪಡೆದಿದ್ದು ಈ ಲಾಂಛನವನ್ನು ತುಳು ಸಮ್ಮೇಳನ ಲಾಂಛನವಾಗಿ ಆಯ್ಕೆ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದೆ. ತೃತೀಯ ಬಿಕಾಮ್ನ ಶ್ರುತಿ ಮತ್ತು ನಿಧಿ ಮತ್ತು ತಂಡ ಸಮೂಹ ನೃತ್ಯ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು, ತುಳು ಸಿನಿಮಾ ಗಾಯನ ಸ್ಪರ್ಧೆಯಲ್ಲಿ ದ್ವಿತೀಯ ಬಿಕಾಮ್ನ ಸುಜಿತ್ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ ಇಲ್ಲಿ ಆಯೋಜಿಸಿದ ಅಂತರ್ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಅಲ್ಲದೆ ವಿಡಿಯೋ ಬ್ಲಾಗ್ ಸ್ಪರ್ಧೆಯಲ್ಲಿ ಸುನಿಲ್ ಅಂತಿಮ ಎಂಕಾಂ ಪ್ರಥಮ ಸ್ಥಾನವನ್ನು, ರೀಲ್ ಮೇಕಿಂಗ್ ಸ್ಪರ್ಧೆಯಲ್ಲಿ ಸುಮಿತ್ ಅಂತಿಮ BA ದ್ವಿತೀಯ ಸ್ಥಾನವನ್ನು, ಶಾಸ್ತ್ರೀಯ ನೃತ್ಯ ಸ್ಪರ್ಧೆಯಲ್ಲಿ ತನ್ವಿ ಅಂತಿಮ ಎಂಕಾಂ ದ್ವಿತೀಯ ಸ್ಥಾನವನ್ನು, ಸಮೂಹ ಜನಪದ ಗೀತೆ ಸ್ಪರ್ಧೆಯಲ್ಲಿ ಸೌಜನ್ಯ ಮತ್ತು ತಂಡ ದ್ವಿತೀಯ ಸ್ಥಾನವನ್ನು, ಕ್ರಾಫ್ಟ್ ಮೇಕಿಂಗ್ ಸ್ಪರ್ಧೆಯಲ್ಲಿ ವಜ್ರೇಶ್ ಅಂತಿಮ BA ಹಾಗೂ ರಕ್ಷಿತಾ ಪ್ರಥಮ BA ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುವುದು ತುಂಬ ಹೆಮ್ಮೆಯ ವಿಷಯವಾಗಿದೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಣಿಪಾಲ ಇವರು ಆಯೋಜಿಸಿದ ಅಂತರ್ ಕಾಲೇಜು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ದ್ವಿತೀಯ ಬಿಕಾಮ್ನ ಕಿರಣ್ ರೀಲ್ ಮೇಕಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು, ತುಳು ಸ್ಮ್ಯಾಶಪ್ ಸ್ಪರ್ಧೆಯಲ್ಲಿ ನಿಧಿ ಮತ್ತು ತಂಡ ದ್ವಿತೀಯ ಸ್ಥಾನವನ್ನು ಹಾಗೂ ಫ್ಯಾಷನ್ ಶೋ ಸ್ಪರ್ಧೆಯಲ್ಲಿ ಸಂಗೀತ ಮತ್ತು ತಂಡ ತೃತೀಯ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. ಮಾನವಿಕ ಸಂಘ ಸಂಚಾಲಕರು ಜಯಲಕ್ಷ್ಮಿ ಸಂಘದ ಆಯೋಜನೆಯಲ್ಲಿ ರಾಷ್ಟ್ರೀಯ ಸಂವಿಧಾನ ದಿನಾಚರಣೆ, ರಾಷ್ಟ್ರೀಯ ಮತದಾರರ ದಿನಾಚರಣೆ, ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮತ್ತು ಮಾಹಿತಿ ಹಕ್ಕು ಕುರಿತು ವಿಶೇಷ ಉಪನ್ಯಾಸ, ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಎಂಬ ವಿಷಯದ ಕುರಿತು ವಿಶೇಷ ಕಾರ್ಯಕ್ರಮ ಹಾಗೂ ಸಂಶೋಧನೆಯ ಕುರಿತು ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ದೌರ್ಜನ್ಯ ನಿವಾರಣಾ ಸಮಿತಿ ಸಂಚಾಲಕರು ಭಾಗ್ಯಲಕ್ಷ್ಮಿ TM ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನಾಚರಣೆ ಪ್ರಯುಕ್ತ ಉಚಿತ ಕಾನೂನು ಅರಿವು ಮಾಹಿತಿಯ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಪೂರ್ವ ವಿದ್ಯಾರ್ಥಿ ಸಂಘ ಸಂಚಾಲಕರು ಡಾಕ್ಟರ್ ಸುದರ್ಶನ್ ಸಂಘದ ನೂತನ ಅಧ್ಯಕ್ಷರಾಗಿ ಪ್ರಕಾಶ್ ರಾವ್ ಆಯ್ಕೆಗೊಂಡಿದ್ದು ಸಂಘವು ಸಕ್ರಿಯವಾಗಿ ಕಾಲೇಜು ಅಭಿವೃದ್ಧಿಯಲ್ಲಿ ಕೈ ಜೋಡಿಸುತ್ತಿರುವುದು ಸಂತೋಷದ ವಿಷಯವಾಗಿದೆ. ದಿನಾಂಕ 19/12/2024 ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಇದರ ಪ್ರಯುಕ್ತ ನಮ್ಮ ಕಾಲೇಜಿನ ಪೂರ್ವ ವಿದ್ಯಾರ್ಥಿ ಸಂಘದ ಅಧಿಕೃತವಾಗಿ ನೋಂದಣಿಗೊಂಡಿರುತ್ತದೆ. ಕಾಲೇಜಿನ ಸಭಾಂಗಣ, ತರಗತಿ ಕೊಠಡಿಗಳ ವಿಸ್ತರಣೆ ಹಾಗೂ ನಿಯಂತ್ರಿತ ಸಭಾಂಗಣಗಳ ನಿರ್ಮಾಣಕ್ಕೆ CSR ನಿಧಿಯ ಅನುದಾನ ಪಡೆಯಲು ಬೇಕಾದ ಪೂರ್ವ ತಯಾರಿಯನ್ನು ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘವು ಮಾಡುತ್ತಿರುವುದು ಸಂತೋಷದ ವಿಷಯವಾಗಿದೆ. ಕೊನೆಯದಾಗಿ ಪೋಷಕರ ವೇದಿಕೆ ಸಂಚಾಲಕರು ಡಾಕ್ಟರ್ ಸುಬ್ರಹ್ಮಣ್ಯ KC ದಿನಾಂಕ 8/3/2025 ಈ ಸಾಲಿನ ಪೋಷಕರ ವೇದಿಕೆಯ ಸಭೆಯನ್ನು ಕರೆದಿದ್ದು ಈ ಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ವೇದಿಕೆ ಅಧ್ಯಕ್ಷರಾಗಿ ಶ್ರೀ ರಾಜಾರಾಮ್ ನಾಯಕ್, ಉಪಾಧ್ಯಕ್ಷರಾಗಿ ಸ್ನೇಹ ಬಲ್ಲಾಳ್, ಕಾರ್ಯದರ್ಶಿಯಾಗಿ ರೂಪಾ ಶೆಟ್ಟಿ, ಜೊತೆ ಕಾರ್ಯದರ್ಶಿಯಾಗಿ ಜೋಸೆಫ್ ಡಿಸೋಜಾ, ಕೋಶಾಧಿಕಾರಿಯಾಗಿ ಸುಚಿತ್ರಾ G ಭಟ್ ಆಯ್ಕೆಯಾಗಿರುತ್ತಾರೆ. ಜೊತೆಗೆ ಯಶೋಧ SA, P ಶೀನಾ ಮಿಯಾರು, ಸುಧಾಕರ್, ದಿಶಾ ಹಾಗೂ ವಿನೋದ ಇವರು ಸದಸ್ಯರುಗಳಾಗಿ ಆಯ್ಕೆಗೊಂಡಿರುತ್ತಾರೆ. ಇದು ಪ್ರಸ್ತುತ ವರ್ಷದ ವಾರ್ಷಿಕ ಚಟುವಟಿಕೆಗಳ ಸಂಕ್ಷಿಪ್ತವಾದ ವರದಿ. ವಿದ್ಯಾರ್ಥಿಗಳ ಪ್ರತಿಭೆ, ಪ್ರಾಂಶುಪಾಲರ ಹಾಗೂ ಬೋಧಕೇತರ ವರ್ಗದವರ ಪರಿಶ್ರಮ, ಕಾಲೇಜು ಅಭಿವೃದ್ಧಿ ಸಮಿತಿ, ಹಳೆ ವಿದ್ಯಾರ್ಥಿಗಳ ಸಂಘ, ಪೋಷಕರ ವೇದಿಕೆ ಹಾಗೂ ಹಿತೈಷಿಗಳ ಸಹಕಾರದೊಂದಿಗೆ ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎನ್ನುವ ಆಶಯದೊಂದಿಗೆ ವರದಿಯನ್ನು ಸಮಾಪ್ತಿಗೊಳಿಸ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಸಾಲಿನ ಪ್ರತಿ ಸಾಧನೆಯ ಹೆಜ್ಜೆಗಳು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳಿಗೆ ಅಡಿಪಾಯವ. ಸಹೋದ್ಯೋಗಿ ಮಿತ್ರರೇ, ಆಹ್ವಾನಿತರೇ ಮತ್ತು ಎಲ್ಲ ಸಭಿಕರಿಗೆ ನಮಸ್ಕಾರಗಳು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಸಂಸ್ಥೆ ವತಿಯಿಂದ ನಡೆಸಿದಂಥ ರಾಜ್ಯ ಮಟ್ಟದ ರಾಜ್ಯಪಾಲ್ ಪುರಸ್ಕಾರ ಪರೀಕ್ಷೆಯನ್ನು 2024ನೇ ಸಾಲಿನ ನವೆಂಬರ್ ತಿಂಗಳಲ್ಲಿ 14ರಿಂದ 17ರವರೆಗೆ ದಾವಣಗೆರೆಯ ಕೊಂಡಜ್ಜಿಯಲ್ಲಿ ಡಾಕ್ಟರ್ ಕೊಂಡಜ್ಜಿ ಬಸಪ್ಪ ರಾಜ್ಯ ತರಬೇತಿ ಕೇಂದ್ರದಲ್ಲಿ ನಡೆಸಲಾಯಿತು. ಈ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ 4 ವಿದ್ಯಾರ್ಥಿಗಳು, 2 ರೋವರ್ಸ್ ಮತ್ತು 2 ರೇಂಜರ್ಸ್ಗಳು ಉತ್ತೀರ್ಣರಾಗಿ ರಾಜ್ಯ ಪುರಸ್ಕಾರ ಪ್ರಶಸ್ತಿಗೆ ಪಾತ್ರರಾಗಿರುತ್ತಾರೆ.
ಮಾರ್ಚ್ 17, 2025 ಬೆಂಗಳೂರಿನ ರಾಜಭವನದಲ್ಲಿ ನಡೆದ ರಾಜ್ಯಪಾಲ್ ಪುರಸ್ಕಾರ ವಿತರಣಾ ಸಮಾರಂಭದಲ್ಲಿ ನಮ್ಮ ಉಡುಪಿ ಜಿಲ್ಲೆ ಮತ್ತು ನಮ್ಮ ಕಾಲೇಜನ್ನು ರೋವರ್ಗಳಾದ ಜೀವನ್ ಹಾಗೂ ಸ್ವಸ್ತಿಕ್ ಶೆಟ್ಟಿ ಪ್ರತಿನಿಧಿಸಿ ಈ ಪುರಸ್ಕಾರವನ್ನು ಸ್ವತಃ ರಾಜ್ಯಪಾಲರಿಂದ ಡಾಕ್ಟರ್ ಥಾವರ್ ಸಿಂಗ್ ಗೆಹ್ಲೋಟ್ ರವರಿಂದ ಪಡೆದಿರುತ್ತಾರೆ. ಇದೀಗ ಈ ವಿದ್ಯಾರ್ಥಿಗಳು ಮಾನ್ಯ ಮುಖ್ಯ ಅತಿಥಿಗಳಾದ ಡಾಕ್ಟರ್ ರವಿರಾಜ್ ಶೆಟ್ಟಿ ಅವರಿಂದ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕಾಗಿ ವಿನಂತಿಸುತ್ತೇನೆ. ವಿದ್ಯಾರ್ಥಿಗಳು ಹೆಸರು ಕರೆದಂತೆ ಶೀಘ್ರವೇ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕು. ಜೀವನ್ ಫೈನಲ್ BBA, ಸ್ವಸ್ತಿಕ್ ಶೆಟ್ಟಿ ಫೈನಲ್ BBA, ಪ್ರವೀಣಿ ಫೈನಲ್ BA, ಹಾಗೂ ರಮ್ಯಾ ಫೈನಲ್ BBA. ಅದು ಅನಾರೋಗ್ಯದ ಕಾರಣದಿಂದಾಗಿ ಅವಳನ್ನು ಉಪಸ್ಥಿತಿರ್ತಾಳೆ. ಸ್ಮರಣಿಕೆಯನ್ನು ನೀಡಿದ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು ಮತ್ತು ಅವಕಾಶಕ್ಕಾಗಿ ಧನ್ಯವಾದಗಳು. Thank you, Sandhya ma'am. Service to others is the rent we pay for our room here on earth. Let's acknowledge the compassionate hands and tireless hearts of our NSS best volunteers and special achievers. I invite Shri Prasanna Kumar, Assistant Professor in Management, to announce the NSS achievers. ವೇದಿಕೆ ಮೇಲೆ ಇರುವ ಎಲ್ಲರನ್ನು ವಂದಿಸ್ಕೊಳ್ತಾ, MPM ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ಪೆಷಲ್ ಅಚೀವರ್ಸ್ ಮತ್ತು ಬೆಸ್ಟ್ ವಾಲಂಟಿಯರ್ಸ್ಗೆ ಕೊಡುವಂಥ ಅವಾರ್ಡನ್ನು ಈಗ ಕೊಡ್ತಾ ಇದ್ದೇವೆ. ಇದು ಇಲ್ಲಿನ ನಿವೃತ್ತ ಪ್ರಾಚಾರ್ಯರಾದ ಪ್ರೊಫೆಸರ್ ಶ್ರೀವರ್ಮ ಅಜ್ರಿ ಅವರು ಸ್ಥಾಪಿಸಿರುವ ಶ್ರೀ ನೇಮಿರಾಜ್ ಅಜ್ರಿ ಹಾಗೂ ಶ್ರೀಮತಿ ಶ್ರೀದೇವಿ ಅಜ್ರಿ ದತ್ತಿನಿಧಿ ಪ್ರಶಸ್ತಿ. ಈ ವಿಜೇತರ ಹೆಸರನ್ನು ನಿಮ್ಮ ಮುಂದೆ ಈಗ ಪ್ರಕಟಿಸ್ತಾ ಇದ್ದೇನೆ. ಈ ವರ್ಷದ ಅತ್ಯುತ್ತಮ ಸ್ವಯಂ ಸೇವಕಿಯಾಗಿ ಆಯ್ಕೆಯಾಗಿರುವ ಹುಡುಗಿಯ ಹೆಸರು ಕುಮಾರಿ ಲಕ್ಷ್ಮೀ ಕಾಮತ್. ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ಅವರ ಕಾರ್ಯವೈಖರಿಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಭಾಗವಹಿಸಿ ಅತ್ಯುತ್ತಮ ಸ್ವಯಂ ಸೇವಕಿಯಾಗಿ ಆಯ್ಕೆಯಾಗಿರ್ತಾರೆ. ಇವರಿಗೆ ರವಿರಾಜ್ ಸರ್ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಇನ್ನೊಬ್ಬರು ಸ್ವಯಂ ಸೇವಕ, ಇವರು ಕೌಶಿಕ್ ಅಂತ. ಇವರು ತಮ್ಮ ಅತ್ಯುತ್ತಮ ಕಾರ್ಯವೈಖರಿಯಿಂದ ಕಾಲೇಜಿಗೆ ಸಹಕಾರವನ್ನು ನೀಡಿರ್ತಾರೆ. ಇವರಿಗೆ ಸಹ ದತ್ತಿನಿಧಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಪ್ರೊಫೆಸರ್ ರವಿರಾಜಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಇನ್ನೊಬ್ಬ ವಿದ್ಯಾರ್ಥಿ ಚಿರಾಗ್, ಪ್ರಥಮ BCom. ಇವರು ಮಂಗಳೂರು ವಿಶ್ವವಿದ್ಯಾಲಯದ ರಾಜ್ಯ ಮಟ್ಟದ ಯೋಜನೋತ್ಸವದಲ್ಲಿ ಭಾಗವಹಿಸಿ ಪ್ರಹಸನ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿರ್ತಾರೆ. ಇವರ ಈ ಸಾಧನೆಗೆ ಇವರನ್ನು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಪ್ರೊಫೆಸರ್ ಸರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಂದಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಸರ್. ಇದೀಗ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಯುವ ರೆಡ್ ಕ್ರಾಸ್ನ ಅತ್ಯುತ್ತಮ ಸ್ವಯಂ ಸೇವಕ ವಿದ್ಯಾರ್ಥಿಯನ್ನು ಅಭಿನಂದಿಸುವ ಹೊತ್ತು. ಇದನ್ನು ನಿರ್ವಹಿಸಲು YRC ಆಫೀಸರ್ ಆದಂತಹ ಡಾಕ್ಟರ್ ದಿವ್ಯಾ ಪ್ರಭು ಇವರಲ್ಲಿ ಕೇಳಿಕೊಳ್ಳುತ್ತೇನೆ. A very good morning, ladies and gentlemen. I, Dr. Divya Prabhu P, take this opportunity to stand before you to announce the name of Youth Red Cross Outstanding Student Volunteer who has brought laurels to our college by winning the Best Performance YRC Volunteer Award at Mangalore University. For the first time in the history of our college, this prestigious award has been given to an MPM student in recognition of her youth development activities and support in strengthening YRC activities in the college for the year 2024. Please join us in honoring and congratulating Miss Divya Devadiga of 2nd BCom for this outstanding achievement. Divya, please come forward and accept this honor.
I request the dignitaries on the dais, chief guest, to please honor the winner. Thank you, sirs and ma'am. Congratulations, Divya, and we wish you a bright future ahead. Thank you for the opportunity. ಎಲ್ಲ ಗಣ್ಯರ ಅನುಮತಿಯೊಂದಿಗೆ ಈ ವರ್ಷ ನಮ್ಮ ಕಾಲೇಜಿನ ಕ್ರೀಡಾ ವಿಭಾಗದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರುವಂತಹ ವಿದ್ಯಾರ್ಥಿನಿಯರನ್ನು ಈ ವೇದಿಕೆಯಲ್ಲಿ ಗುರುತಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಅವಾರ್ಡ್ಗಳನ್ನು ನಮ್ಮ ಶಿಕ್ಷಕ ರಕ್ಷಕ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀ ರಾಜಾರಾಮ ನಾಯಕ್ ಹಾಗೂ ಎಲ್ಲ ಗಣ್ಯರು ಸಹ ಸೇರಿಕೊಂಡು ಕೊಡಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಮೊದಲನೇದಾಗಿ ಕುಮಾರಿ ಪೂಜಾ ಆಫ್ ಫಸ್ಟ್ MCom ಕಾಲೇಜಿನ ಅತ್ಯುತ್ತಮ ಕ್ರೀಡಾಪಟು, ಈ ವರ್ಷ ಮಂಗಳೂರು ವಿಶ್ವವಿದ್ಯಾನಿಲಯದ ಹ್ಯಾಂಡ್ಬಾಲ್ ತಂಡಕ್ಕೆ ಆಯ್ಕೆಯನ್ನು ಹೊಂದಿದ್ದು ಸೌತ್ ಝೋನ್ ಕ್ರೀಡಾಕೂಟದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿರುತ್ತಾರೆ. ನಮ್ಮ ಕಾಲೇಜಿನ ಹೆಮ್ಮೆಯ ಕ್ರೀಡಾಪಟು ಪೂಜಾ. ಕಂಗ್ರ್ಯಾಚುಲೇಷನ್ಸ್ ಪೂಜಾ. ನಮ್ಮ ಮುಂದೆ ಬರ್ತಾ ಇರುವಂತಹವರು ಬೆಳೆಯುವ ಸಿರಿ ಕಬಡ್ಡಿಯಲ್ಲಿ ಇನ್ನು ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕಿರುವಂತಹ ಸುಶಾರ್ ಆಫ್ ಫಸ್ಟ್ MCom. ರಾಜ್ಯ ಮಟ್ಟದ ಕಬಡ್ಡಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯನ್ನು ಪ್ರತಿನಿಧಿಸಿ ಉತ್ತಮ ಪ್ರದರ್ಶನವನ್ನು ನೀಡಿರುತ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಸುಶಾರ್. ಥರ್ಡ್ BCom ಒಂದು ವಿಶೇಷವಾದಂತಹ ಟೇಕ್ವಾಂಡೋ. ಈ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಪದಕಗಳನ್ನು ಹಲವಾರು ಪದಕಗಳನ್ನು ಪಡೆದಿರುವಂತಹ ಪ್ರೀತಮ್ ದೇವಾಡಿಗ ಇವರು. ಕಂಗ್ರ್ಯಾಚುಲೇಷನ್ಸ್ ಪ್ರೀತಮ್. ಹಾಗೆ ನಮ್ಮ ಜೊತೆಗೆ ಈಗ ಸೇರಿಕೊಳ್ಳಲಿಕ್ಕಿದ್ದಾರೆ ರೆನ್ಸಿಟಾ ಆಫ್ ದ ಸೆಕೆಂಡ್ BCom. ಶಿ ಈಸ್ ಆಲ್ಸೋ ಅ ಮೆಡಲಿಸ್ಟ್ ಆಫ್ ಇಂಟರ್ನ್ಯಾಷನಲ್ ಕರಾಟೆ. ಕಂಗ್ರ್ಯಾಚುಲೇಷನ್ಸ್ ರೆನ್ಸಿಟಾ. ಪ್ರಶಸ್ತಿಯನ್ನು ನೀಡಿದ ಎಲ್ಲರಿಗೆ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆನಂದರ ನುಡಿಯಂತೆ ಅವಕಾಶಗಳನ್ನು ಪಡೆಯುವ ಜೊತೆಗೆ ಅವಕಾಶಗಳನ್ನು ಸೃಷ್ಟಿಸಿಕೊಂಡು ಸಾಧನೆಗೈದ ನಮ್ಮ ಕಾಲೇಜಿನ ಸಾಧಕರಿಗಾಗಿ ನೀಡುತ್ತಿರುವ ವಿಶೇಷ ಬಹುಮಾನಗಳನ್ನು ಘೋಷಿಸಲು ವೇದಿಕೆಗೆ ಆಹ್ವಾನಿಸುತ್ತೇನೆ. ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು. ಇದೀಗ ನಮ್ಮ ಕಾಲೇಜಿನಿಂದ ಈಗಾಗಲೇ ಪದವಿಯನ್ನು ಮುಗಿಸಿ ಹೊರಹೋಗಿರುವಂತಹ ಶ್ರೀಮತಿ ಸೌಮ್ಯ ಮೇಡಮ್ ಇವರು ಇತ್ತೀಚೆಗೆ ಕೋಟಾ ಪಡುಕೆರೆ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಂಡಿರುತ್ತಾರೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಇಂದಿನ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ ರವಿರಾಜ್ ಶೆಟ್ಟಿ ಎಸ್, ಕನ್ನಡ ಸಹ ಪ್ರಾಧ್ಯಾಪಕರು, ಕಾಪು, ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ರವಿರಾಜ್ ಸರ್. ಸೌಮ್ಯ ಮೇಡಮ್ ಇವರಿಗೆ ಅಭಿನಂದನೆಗಳು. ಎರಡನೇದಾಗಿ, ನಮ್ಮ ಕಾಲೇಜಿನಲ್ಲಿ 2016ರಿಂದ 19ರವರೆಗೆ ಪದವಿಯನ್ನು ಮುಗಿಸಿ ಇತ್ತೀಚೆಗೆ CA ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವಂತಹ ಶ್ರೀಯುತ ಪ್ರಸನ್ನ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಅತಿಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇವರ ಅನುಪಸ್ಥಿತಿಯಲ್ಲಿ ಅವರ ತಂದೆಯವರಾದಂತಹ ಶ್ರೀ ಜೀವಂದರ ಬಲಿಪ ಇವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಉಪನ್ಯಾಸಕರಾದಂತಹ ಶ್ರೀಯುತ ಪ್ರಸಾದ್ ಶೆಣೈ ಇವರು ಇತ್ತೀಚೆಗೆ ನೇರಳೆ ಐಸ್ ಕ್ರೀಮ್ ಎನ್ನುವಂತಹ ಪುಸ್ತಕವನ್ನು ಬಿಡುಗಡೆ ಮಾಡಿರುತ್ತಾರೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಭಿನಂದನೆಗಳು ಸರ್. ಹಾಗೆ ನಮ್ಮ MComನ ವಿದ್ಯಾರ್ಥಿನಿಯಾಗಿರುವಂತಹ ಸೃಜನಾ ಚಿಪ್ಲೂನ್ಕರ್ ಇವರು ಇತ್ತೀಚೆಗೆ ವಿದ್ವತ್
ಅನ್ನು ಭರತನಾಟ್ಯ ವಿಭಾಗದಲ್ಲಿ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಿಂದ ಪಡೆದಿರುತ್ತಾರೆ. ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಂಗ್ರ್ಯಾಚುಲೇಷನ್ಸ್ ಟು ಜನ. ಹಾಗೆಯೇ ಪ್ರಸ್ತುತ ಅಂತಿಮ BA ವಿಭಾಗದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಂತಹ ಶಶಾಂಕ್ ಪೈ ಇವರು ಭುವಿಯ ಕೂಗು ಎನ್ನುವಂತಹ ಕವನವನ್ನು ನೆನೆಮೊಗ್ಗು ಅನ್ನುವಂತಹ ಕವನ ಸಂಕಲನದಲ್ಲಿ ಬರೆದಿರುತ್ತಾರೆ. ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಾಧನೆಗೈದಂತಹ ಎಲ್ಲರಿಗೂ ಅಭಿನಂದನೆಗಳು. ಸ್ಮರಣಿಕೆಯನ್ನು ನೀಡಿದಂತಹ ಅತಿಥಿ ಗಣ್ಯರಿಗೂ ಕೂಡ ವಂದನೆಗಳು. Thank you, Jayalakshmi ma'am. Legacy leaves dignitaries on and off the dais, respected faculties, parents, and my dear students. Today, I am here to announce endowment prize for the academic year 2024-25. Now, I request our Principal and President of this program, Dr. Suresh Rai, sir, to hand over the prizes. Srimati Annapurnama and Sri Vabarasaya Endowment Prize, constituted by Dr. H.V. Shankar Narayana, awarded to Miss Flavia D'Souza with 88.86% for having scored highest marks in 3rd BBA degree examination of Mangalore University, held during July 2024. And she also have Srimati Madhavi Bhatt and Sri K. Padmanabha Bhatt Endowment Prize, constituted by Sri K. Sarvottam Bhatt Karkala for having scored highest marks in 5th and 6th semester BBA degree examination of Mangalore University, held during Jan-Feb 2024 and July 2024, and Sri K. Subramanian Poti and Srimati Parameshwari S. Poti Memorial Endowment Prize, constituted by Professor Keshavan Poti, retired principal of this college, for having scored highest marks in BBA degree examination of Mangalore University during July 2024. Srimati Annapurnama and Sri Vabarasaya Endowment Prize, constituted by Dr. H.V. Shankar Narayana, awarded to Miss Kriti of 3rd BBA with 89.57% for having scored highest marks in 2nd BBA degree examination of Mangalore University, held during July 2024. Srimati Annapurnama and Sri Vabarasaya Endowment Prize, constituted by Dr. H.V. Shankar Narayana, awarded to Mr. Adarsha K.M. of 2nd BBA with 86.13% for having scored highest marks in 1st BBA degree examination of Mangalore University, held during July 2024. Sri K. Sridhar Shenai Memorial Endowment Prize, constituted by Professor Gauri S. Bhatt, Associate Professor of Dr. G. Shankar Women's First Grade College, Udupi, awarded to Miss Ananya, 3rd BCom A, for having scored highest marks in 5th semester BCom degree examination of Mangalore University during Jan-Feb 2024. Sri K. Sridhar Shenai Memorial Endowment Prize, constituted by Professor Gauri S. Bhatt, Associate Professor of Dr. G. Shankar Women's First Grade College, Udupi, awarded to Miss Shreya of 1st BCom A, 86.92% for having scored highest marks in 1st semester BCom degree examination of Mangalore University during January-February 2024. Sri K. Subramanian Poti and Srimati Parameshwari S. Poti Memorial Endowment Prize, constituted by Professor Keshavan Poti, retired principal of this college, awarded to Miss Chaitra Kudwa K. with 8.29 CGPA for having scored highest marks in MCom degree examination of Mangalore University during August 2024. Sri K. Subramanian Poti and Srimati Parameshwari S. Poti Memorial Endowment Prize, constituted by Professor Keshavan Poti, retired principal of this college, awarded to Miss Srajana Chiplunkar of MCom Final with 8.141 CGPA for having scored highest marks in MCom degree examination of Mangalore University during August 2024. Thank you.
ಧನ್ಯವಾದಗಳು ಚೇತನ. ಯೋಗಪಡಿಸಿಕೊಂಡು ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾದ ವಿದ್ಯಾರ್ಥಿಗಳನ್ನು ಬೆಸ್ಟ್ ಲೈಬ್ರರಿ ಯೂಸರ್ ಅವಾರ್ಡ್ನೊಂದಿಗೆ ಗೌರವಿಸುವಗಳಿಗೆ ಈ ಬಹು ನಿರೀಕ್ಷಿತ ಪ್ರಶಸ್ತಿ ಪ್ರದಾನವನ್ನು ನೆರವೇರಿಸಿಕೊಡಬೇಕಾಗಿ ವಾಣಿಜ್ಯ ಶಾಸ್ತ್ರದ ಸಹ ಪ್ರಾಧ್ಯಾಪಕರು ಆಗಿರುವ ಶ್ರೀ ಮಂಜುನಾಥ್ ಬಿ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. Good morning, respected dignitaries on the dais, and my dear students. It gives me immense joy to announce PG Academic Achiever name and Best Library Users list. For PG Academic Achiever, cash prize of rupees 2025 is sponsored by our MCOM old student Mr. Prashant. Academic year 2024-25, PG Academic Achiever is Rajana Chiplankar of MCOM final. May I request Chief Guest Dr. Raviraj Shetty sir to do the honor to winner. Next, I would like to announce library best user's name. Shruti of final BCom B. Next, Shiva Prasad Beliraya, final BPA. Sashank, final BA. Next, Veda R. Hiremata, MCOM final. Next, Rashmi of MCOM previous. Congrats to prize winners. Thank you, sir, for doing honor. Thank you for opportunity. Thank you, Manjunath. ಎಲ್ಲರಿಗೂ ಶುಭ ಮುಂಜಾನೆ. ನಾನು ಸೃಜನಾ ಚಿಪ್ಲೂಣ್ಕರ್. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ರವಿರಾಜ್ ಶೆಟ್ಟಿ ಇವರ ಕಿರುಪರಿಚಯವನ್ನು ತಮಗೆಲ್ಲರಿಗೂ ಮಾಡಿಕೊಡಲು ಹರ್ಷಿಸುತ್ತೇನೆ. ಡಾಕ್ಟರ್ ರವಿರಾಜ್ ಶೆಟ್ಟಿ ಕನ್ನಡ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಕನ್ನಡ ವಿಭಾಗ, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಪು. ಶ್ರೀಯುತರು ಸುಮಾರು 3 ದಶಕಗಳಿಂದ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದು 1992ನೇ ಇಸವಿಯಿಂದ ಕರ್ನಾಟಕದ ಬೇರೆ ಬೇರೆ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದು ಇದೀಗ ಸರಕಾರಿ ಕಾಲೇಜು ಕಾಪು ಇಲ್ಲಿನ ಕನ್ನಡ ಭಾಷಾ ಪ್ರಾಧ್ಯಾಪಕರಾಗಿ ಹಾಗೂ ವಿಭಾಗ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಶಾಂತಿನಾಥ ಕವಿಯ ಸುಕುಮಾರ ಚರಿತೆ ಎನ್ನುವ ವಿಷಯದ ಮೇಲೆ ಎಂಫಿಲ್ ಪದವಿಯನ್ನು ಪಡೆದುಕೊಂಡಿದ್ದು, ಕನ್ನಡ ಸಾಹಿತ್ಯದಲ್ಲಿ ದುರ್ಯೋಧನ ಎನ್ನುವ ವಿಷಯದಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ಅದೇ ರೀತಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಡಿಪ್ಲೊಮಾ ಇನ್ ಗಾಂಧಿಯನ್ ಸ್ಟಡೀಸ್ ಎಂಬ ಪದವಿಯನ್ನು ಕೂಡ ಪಡೆದಿರುತ್ತಾರೆ. ಶ್ರೀಯುತರ ಕನಕದಾಸರ ಮೋಹನ ತರಂಗಿಣಿ ಎನ್ನುವ ವಿಮರ್ಶಾ ಗ್ರಂಥ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಿಂದ ಪ್ರಕಟಣೆಗೊಂಡಿರುತ್ತದೆ. ಹಾಗೆಯೇ ಶ್ರೀಯುತರು ಮಂಗಳೂರು ವಿಶ್ವವಿದ್ಯಾನಿಲಯದ ಅನೇಕ ಪಠ್ಯಪುಸ್ತಕಗಳ ಸಂಪಾದಕರಾಗಿ ಪರೀಕ್ಷಾ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಮಂಡಳಿ ಹಾಗೂ ಪಠ್ಯಪುಸ್ತಕ ಸಂಪಾದಕ ಮಂಡಳಿಯ ಸದಸ್ಯರಾಗಿದ್ದಾರೆ. ಶ್ರೀಯುತರು ಉಡುಪಿಯಲ್ಲಿ ನಡೆದ 74ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಬಂಧವನ್ನು ಮಂಡಿಸಿದ್ದು, ಅನೇಕ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡನೆ ಹಾಗೆಯೇ ಅನೇಕ ವಿಚಾರಗೋಷ್ಠಿಗಳ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಹಾಗೆಯೇ ಶ್ರೀಯುತರ ಹಲವು ಸಂಶೋಧನಾ ಲೇಖನಗಳು ಪ್ರತಿಷ್ಠಿತ ನಿಯತಕಾಲಿಕೆಗಳಲ್ಲಿ ಪ್ರಕಟಣೆಗೊಂಡಿವೆ. ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದು, ಪ್ರತಿಷ್ಠಿತ ನಿಮ್ಹಾನ್ಸ್ ಆಸ್ಪತ್ರೆ ಬೆಂಗಳೂರು ಇಲ್ಲಿಂದ ಸ್ಟೂಡೆಂಟ್ ಕೌನ್ಸಿಲರ್ ತರಬೇತಿಯನ್ನು ಪಡೆದುಕೊಂಡಿರುತ್ತಾರೆ. ಹಾಗೆಯೇ ಮಣಿಪಾಲ ಮಾಹೆ ವಿಶ್ವವಿದ್ಯಾನಿಲಯದ ಗೋವಿಂದ ಪೈ ಸಂಶೋಧನಾ ಕೇಂದ್ರದ ರಂಗಕಲೆಗಳ ಪ್ರಾದೇಶಿಕ ಅಧ್ಯಯನ ಕೇಂದ್ರದ ಡಾಕ್ಟರಲ್ ಅಡ್ವೈಸರಿ ಕಮಿಟಿಯ ಸದಸ್ಯರಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿರುತ್ತಾರೆ. ಶ್ರೀಯುತ ಡಾಕ್ಟರ್ ರವಿರಾಜ್ ಶೆಟ್ಟಿ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆ ನಿಜವಾಗಿಯೂ ಮಹತ್ತರವಾದುದು. ಶ್ರೀಯುತರ ಉಪಸ್ಥಿತಿ ನಮ್ಮ ಕಾರ್ಯಕ್ರಮಕ್ಕೆ ಮೆರುಗು ತಂದಿದೆ ಎಂದು ಹೇಳುತ್ತಾ ಈ ಅತಿಥಿ ಪರಿಚಯಕ್ಕೆ ಪೂರ್ಣ ವಿರಾಮವನ್ನಿಡುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ಸುತ್ತಮುತ್ತಲಿನ ಪರಿಸರದಲ್ಲಿ ವಿದ್ಯಾಸೌರಭವನ್ನು ಸೂಸುತ್ತಿರುವಂತಹ ಪವಿತ್ರ ವಿದ್ಯಾದೇಗುಲದ ವಾರ್ಷಿಕೋತ್ಸವ ಸಮಾರಂಭ, ಇದರ ಉದ್ಘಾಟನೆಯನ್ನು ಈಗಾಗಲೇ ಮಾಡಿ ಹೋಗಿರತಕ್ಕಂತಹ ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ವಿ ಸನಿಲ್ ಕುಮಾರ್ ಅವರನ್ನು ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ನನ್ನ ಆತ್ಮೀಯ ಮಿತ್ರರು ಡಾಕ್ಟರ್ ಸುರೇಶ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ಹಾಗೂ ಅತ್ಯಂತ ಶಿಸ್ತಿನಿಂದ ಕುಳಿತಿರತಕ್ಕಂತಹ ವಿದ್ಯಾರ್ಥಿನಿಯರೇ. ಯಾವುದೇ ಒಂದು ವಿದ್ಯಾಸಂಸ್ಥೆ ದೊಡ್ಡದಾಗುವುದು ಅದರ ಆಕಾರ ಮತ್ತು ವಿಸ್ತಾರಗಳಿಂದ ಅಲ್ಲ. ಒಂದು ಬಲಿಷ್ಠ ವಿದ್ಯಾಸಂಸ್ಥೆ ರೂಪುಗೊಳ್ಳಬೇಕಾದ್ರೆ ಪಂಚಮಂ ಕಾರ್ಯಸಿದ್ಧಿ ಎನ್ನುವಂತೆ 5 ಅಂಶಗಳು ಪ್ರಧಾನವಾಗುತ್ತೆ ಎನ್ನುವಂಥ ಒಂದು ಮಾತಿದೆ. ಅದರಲ್ಲಿ ಮೊದಲನೆಯದಾಗಿ ಕರ್ತವ್ಯನಿಷ್ಠ ಶಿಕ್ಷಕ ವೃಂದ, ಅದರ ಜೊತೆಯಲ್ಲಿ ದೂರದರ್ಶಿತ್ವ ಇರುವಂತಹ ಪ್ರಾಂಶುಪಾಲರು. ಈ ಕಾಲೇಜಿಗೆ ವಿಶೇಷವಾದಂತಹ ಒಂದು ಇತಿಹಾಸ ಇದೆ. ಜಿಲ್ಲೆಯಲ್ಲೇ ಗುರುತಿಸಿಕೊಂಡಿರತಕ್ಕಂತಹ ಒಂದು ಕಾಲೇಜು. ಇಲ್ಲಿ ಕೆಲಸ ಮಾಡಿರುವ ಮತ್ತು ಮಾಡಿ ಹೋಗಿರುವಂತಹ ಆದರ್ಶ ಶಿಕ್ಷಕ ಸಮೂಹ ಇಲ್ಲಿದೆ ಎನ್ನುವಂತಹ ಖ್ಯಾತಿ ಈ ಕಾಲೇಜಿಗೆ ಇರತಕ್ಕಂಥದ್ದು. ಹಾಗಾಗಿ ಒಂದು ಸಂಸ್ಥೆಯ ಸರ್ವಾಂಗೀಣ ಅಭ್ಯುದಯದಲ್ಲಿ ಕರ್ತವ್ಯನಿಷ್ಠ ಶಿಕ್ಷಕ ವೃಂದ ಇಲ್ಲಿದೆ ಅನ್ನೋದಕ್ಕೆ ಬೇರೆ ಮಾತಿಲ್ಲ. ನಾನು ಆಗಲೇ ಹೇಳಿದೆ, ಅದನ್ನು ನಡೆಸಿಕೊಂಡು ಹೋಗಿರತಕ್ಕಂತಹ ದೂರದರ್ಶಿತ್ವ ಇರತಕ್ಕಂಥ ಪ್ರಾಂಶುಪಾಲರು ಕೂಡ ಬೇಕಾಗತ್ತೆ ಎನ್ನುವಂತಹದ್ದು. ಈ ಸಂದರ್ಭದಲ್ಲಿ ಅದರ ಚುಕ್ಕಾಣಿಯನ್ನು ಹಿಡಿದಿರುವಂತಹ, ನಿಖರವಾಗಿ ಆಲೋಚನೆ ಮಾಡುವ, ಕೇವಲ ಆಡಳಿತಾತ್ಮಕ ಮಾತ್ರ ಅಲ್ಲ ಸಂಶೋಧನಾತ್ಮಕವಾದ ನೆಲೆಯಲ್ಲೂ ಗುರುತಿಸಿಕೊಂಡಿರುವಂತಹ, ಎರಡೂ ಕಡೆಯಲ್ಲಿ ಶಿಕ್ಷಣ ಮತ್ತು ಶಿಕ್ಷಣೇತರ ಎರಡೂ ವ್ಯವಸ್ಥೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರತಕ್ಕಂಥ ಸುರೇಶ್ ರೈ ಅಂತವರಿದ್ದಾರೆ. ಹಾಗಾಗಿ ಅದು ಕೂಡ ಈ ಕಾಲೇಜಿಗೆ ವಿಶೇಷವಾಗಿ ಮೆರುಗನ್ನು ತರತಕ್ಕಂಥ ಸಂಗತಿ. ಎರಡನೆಯದು ವಿನಯಶೀಲ ವಿದ್ಯಾರ್ಥಿ ವೃಂದ. ಈಗಾಗಲೇ ವಿದ್ಯಾರ್ಥಿಗಳ ಪತಾಕೆಯನ್ನು ನಾವಿಲ್ಲೆಲ್ಲ ನೋಡಿದೆವು, ಅವರ ಸಾಧನೆಯ ಸಂಭ್ರಮದ ಹಾದಿಯನ್ನು ಹಾಗೆ ಗ್ರಹಿಸ್ಕೊಳ್ತಾ ಬಂದೆವು. ಇಂತಹ ವಿದ್ಯಾಸಂಸ್ಥೆಯಲ್ಲಿ ಅಂತಹ ಒಂದು ವಿಶೇಷವಾದಂತಹ ವಿನಯವಂತಿಕೆ ಇರತಕ್ಕಂತಹ ವಿದ್ಯಾರ್ಥಿ ಸಮೂಹ ಇದೆ. ಬೇರೆ ಯಾವುದೇ ಕಾಲೇಜಿನ ವಾರ್ಷಿಕೋತ್ಸವ ಆಗಿದ್ದರೆ ಈಗ ಅಲ್ಲಲ್ಲಿ ಹರಿದಾಡುವ, ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವರ್ತಿಸುವಂತಹ ವಿದ್ಯಾರ್ಥಿಗಳನ್ನು ನಾವು ಕಾಣ್ತಾ ಇದ್ದೆವು. ಅದನ್ನು ಮೀರಿದ ಶಿಸ್ತು ಈ ವಿದ್ಯಾರ್ಥಿಗಳಲ್ಲಿ ಇದೆ ಅನ್ನುವಂಥದ್ದೇ ಇಲ್ಲಿಯ ವಿಶೇಷವಾದಂಥ ಒಂದು ಘನತೆ. ಮೂರನೆಯದು ಪಾಲಕರು. ವಿದ್ಯಾರ್ಥಿ ವೃಂದ ಆಯಿತು, ಕರ್ತವ್ಯನಿರತ ಶಿಕ್ಷಕ ವೃಂದ ಆಯಿತು, ಪಾಲಕರು ಕೂಡ ಅಷ್ಟೇ ಮುಖ್ಯ. ಮಕ್ಕಳನ್ನು ಸರಿದಾರಿನಲ್ಲಿ ನಡೆಸಿಕೊಂಡು ಹೋಗುವ, ಅವರ ಕುರಿತಾಗಿ ಆಲೋಚನೆಯನ್ನು ಮಾಡತಕ್ಕಂಥ ಪಾಲಕ ಸಮೂಹ ಭಾಳ ಮುಖ್ಯ ಆಗುತ್ತೆ. ನಾಲ್ಕನೆಯದು ಭಾಳ ಮುಖ್ಯವಾಗಿರುವುದು ಹಳೆ ವಿದ್ಯಾರ್ಥಿಗಳು. ಯಾಕೆ ಅಂದರೆ ಈ ಕಾಲೇಜಿನ ಸಾಂಸ್ಕೃತಿಕ ರೂವಾರಿಗಳವರು, ರಾಯಭಾರಿಗಳವರು. ಹಾಗಾಗಿ ಅಂತಹ ಒಂದು ಒಳ್ಳೆಯ ಹಳೆ ವಿದ್ಯಾರ್ಥಿಗಳ ಸಮೂಹ ಈ ಕಾಲೇಜಿನ ಪರಂಪರೆಯನ್ನು ಬೆಳೆಸುವ ಹಾದಿಯಲ್ಲಿದೆ. ಅದನ್ನು ನಾವು ಗೌರವಿಸಬೇಕು. ಅದಕ್ಕೆಲ್ಲ ಮುಖ್ಯವಾಗಿ ಅದೆಲ್ಲರಿಗೂ ದಾರಿದೀಪವನ್ನು ತೋರಿಸಿಕೊಂಡು ಮುನ್ನಡೆಸಿಕೊಂಡು ಹೋಗತಕ್ಕಂಥ ಆಡಳಿತ ಮಂಡಳಿ ಬೇಕು. ಆಡಳಿತ ಮಂಡಳಿಯಲ್ಲಿ ಜನಪ್ರತಿನಿಧಿಗಳ ಒಂದು ಸೇವೆ ಭಾಳ ಅಗತ್ಯ. ಈ 5 ಅಂಶಗಳು ಈ ಕಾಲೇಜಿನಲ್ಲಿ ಮೇಳೈಸಿದೆ. ಹಾಗಾಗಿ ಒಂದು ವಾರ್ಷಿಕೋತ್ಸವ ಅನ್ನುವಂಥದ್ದು ಸಮಗ್ರ ಚಟುವಟಿಕೆಗಳ ಪ್ರತಿಬಿಂಬವೂ ಕೂಡ ಹೌದು, ಅದು ಅದರ ಚೈತನ್ಯವೂ ಕೂಡ ಹೌದು. ಅಂಥ ಎಲ್ಲ ಶ್ರೇಯಸ್ಸು ಈ ಕಾಲೇಜಿಗಿದೆ ಅನ್ನುವ ಮಾತನ್ನು ನಾನು ಮೊದಲಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೆಯದು, ಇವತ್ತು ನಮ್ಮೆದುರು ಕಾಡ್ತಿರತಕ್ಕಂತಹ ಸವಾಲುಗಳು ಅಂತ ಹೇಳೋದು, ಸಂಕಟಗಳು ಅಂತ ಹೇಳೋದು, ಅಪಾಯಗಳು ಅಂತ ಹೇಳೋದು ಗೊತ್ತಿಲ್ಲ. 2 ಸಂಗತಿಗಳನ್ನು ನಾವು ಆಗಾಗ ಈಗ ಕೇಳ್ತಾ ಇರ್ತೇವೆ. ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತಾರೆ, ಇನ್ನೊಂದು ಮೆಷಿನ್ ಲರ್ನಿಂಗ್ ಅಂತ ಹೇಳ್ತಾರೆ. ಅಂದರೆ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ಎನ್ನತಕ್ಕಂತಹ 2 ಸಂಗತಿಗಳ ಮಧ್ಯೆ ನಾವು ಇವತ್ತು ಸಾಕ್ತಾ ಇದ್ದೇವೆ. ಯಾಕೆ ಅಂತಂದರೆ ನಮ್ಮ ವೈಚಾರಿಕತೆಯನ್ನು ಯಂತ್ರಗಳು ಕಸಿದುಕೊಳ್ತಾ ಇದ್ದಾವ ಅನ್ನುವಂತಹದ್ದು ಇಲ್ಲಿ ನಮಗೆ ಕಾಡ್ತಿರತಕ್ಕಂಥ ಪ್ರಶ್ನೆ. ಇದಕ್ಕೆ ಪೂರಕವಾಗಿ ನಾನು ಪುರಾಣದ ಒಂದು ಘಟನೆಯನ್ನು ವಿದ್ಯಾರ್ಥಿಗಳಿರುವುದರಿಂದ ಉಲ್ಲೇಖಿಸಿ ಮಾತನ್ನು ಅರ್ಥೈಸಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಪುರಾಣದಲ್ಲಿ 7 ಸಮುದ್ರಗಳು ಅಂತ ಹೇಳ್ತಾರೆ ಪರಂಪರೆಯಲ್ಲಿ. ಆ 7 ಸಮುದ್ರಗಳು ಯಾವುದು ಅಂದರೆ ಕ್ಷಾರ, ಕ್ಷೀರ, ದದಿ, ಗ್ರತ, ಇಕ್ಷುರಸ, ಮಧ್ಯ ಮತ್ತು ಸಿಹಿ ನೀರು ಅಂತ 7 ಸಮುದ್ರಗಳನ್ನು ಹೇಳ್ತಾರೆ.
ಕ್ಷಾರ ಅಂದರೆ ಲವಣ, ಕ್ಷೀರ ಅಂದರೆ ಗೊತ್ತಿದೆ ನಿಮಗೆ, ಹಾಲ್ಗಡಲು. ಕ್ಷೀರ ಸಮುದ್ರವನ್ನು ಕಡಿದಾಗ ಅಮೃತ ಬಂತು ಅಂತ ಹೇಳ್ತಾರೆ. ಆ ಮಾತಿಗೆ ಮತ್ತೆ ಬರ್ತೇನೆ ನಾನು. ಕ್ಷಾರ, ಕ್ಷೀರ, ದದಿ ಅಂದರೆ ಮೊಸರು, ಗ್ರತ ಎಣ್ಣೆ, ಇಕ್ಷುರಸ ಮದ್ಯ ಮತ್ತು ಸಿಹಿ ನೀರು, ಇವು 7 ಸಮುದ್ರಗಳನ್ನು ಹೇಳ್ತಾರೆ. ಅದು ಯಾವುದರ ವಿವರಣೆಗೂ ಕೂಡ ನಾನು ಹೋಗದೆ, ನನಗೆ ಈ ಸಂದರ್ಭಕ್ಕೆ ಪೂರಕವಾಗಿ ಬೇಕಾಗಿರತಕ್ಕಂತಹ ಮಾತು ಯಾವುದು ಕೇಳಿದರೆ, ಅಮೃತ ಬಂದದ್ದು ಕ್ಷೀರ ಸಮುದ್ರವನ್ನು ಕಡಿದಾಗ. ಇಲ್ಲಿ ಬಹುತೇಕರಿಗೆಲ್ಲ ಗೊತ್ತಿದೆ ಈ ಸಂಗತಿ. ಅಮೃತಕ್ಕಾಗಿ ದೇವತೆಗಳು ಮತ್ತು ರಾಕ್ಷಸರು ಸೇರಿಕೊಂಡು ಕ್ಷೀರ ಸಮುದ್ರವನ್ನು ಅಥವಾ ಹಾಲ್ಗಡನನ್ನು ಕಳೆದರು. ಮಂದರ ಪರ್ವತವನ್ನು ಉಪಯೋಗಿಸಿದರು, ಆದಿಶೇಷನನ್ನು ಹಗ್ಗವಾಗಿ ಉಪಯೋಗಿಸಿದರು ಅಂತ ನಾವು ಪುರಾಣದಲ್ಲಿ ಓದ್ತೇವೆ. ಸರಿ, ಯಾಕೆ ಅವರು ರಾಕ್ಷಸರನ್ನು ಉಪಯೋಗಿಸಿಕೊಂಡ್ರು ದೇವತೆಗಳು ಅಂತ ಹೇಳಿದಾಗ, ದೇವತೆಗಳು ಬುದ್ಧಿಶಕ್ತಿಯಲ್ಲಿ ಪ್ರವೀಣರು, ರಾಕ್ಷಸರು ದೈಹಿಕ ಶಕ್ತಿಯಲ್ಲಿ ಪ್ರವೀಣರು. ಈ ಎರಡೂ ಶಕ್ತಿಗಳ ಸಮನ್ವಯ ಅಥವಾ ಮೇಳೈಸುವಿಕೆ ಅಲ್ಲಿ ಬೇಕಿತ್ತು. ಹಾಗಾಗಿ ಅಮೃತವನ್ನು ಹಂಚಿಕೊಳ್ಳುವಂತಹ ಒಂದು ನಿರ್ಣಯವನ್ನು ಮಾಡಿಕೊಂಡು, ಅಮೃತ ಕುಡಿದ್ರೆ ನಾವು ಚಿರಂಜೀವಿಗಳಾಗ್ತೇವೆ ಎನ್ನುವಂತಹ ಒಂದು ದೇಯೋದ್ದೇಶವನ್ನು ಇಟ್ಕೊಂಡು ಹಾಲ್ಗಡಲನ್ನು ಅಮೃತ ಸಮುದ್ರವನ್ನು ಕಡಿಲಿಕ್ಕೆ ಪ್ರಾರಂಭ ಮಾಡಿದರು. ಆ ರೀತಿಯಲ್ಲಿ ಕಡಿದಾಗ ಅನೇಕ ವಸ್ತುಗಳು ಬಂತು ಅಂತ ನಮ್ಮಲ್ಲಿ ಹೇಳ್ತೇವೆ. ಅದರಲ್ಲಿ ಕಾಮಧೇನು ಅಲ್ಲಿಂದಲೇ ಬಂತು, ಕಲ್ಪವೃಕ್ಷಗಳು ಬಂತು, ಲಕ್ಷ್ಮಿ ಅಲ್ಲಿಂದಲೇ ಹುಟ್ಟಿ ಬಂದಂಥವಳು, ನವರತ್ನಗಳು ಅಲ್ಲಿಂದ ಬಂತು, ಕಾರ್ಕೋಟಕ ವಿಷ ಮತ್ತು ಅಮೃತ ಇವೆರಡೂ ಅಲ್ಲಿಂದಲೇ ಬಂತು. ಇವತ್ತು ನಮಗೆ ಆವತ್ತು ಕಾರ್ಕೋಟಕ ವಿಷ ಬಂದಾಗ ಅದನ್ನು ಸಂತೈಸಲಿಕ್ಕೆ, ಅದನ್ನು ಕುಡಿಲಿಕ್ಕೆ ಆ ಶಿವ ನಮ್ಮ ಎದುರುಗಡೆಯಲ್ಲಿದ್ದ. ಅಮೃತ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಜಗಳ ಪ್ರಾರಂಭ ಆಯಿತು. ನಮಗೆಷ್ಟು ನಾವು ಮೊದಲು ಅಂತ ಹೇಳಿ. ಆಗ ಮೋಹಿನಿ ರೂಪದಲ್ಲಿ ಬಂದಂಥ ವಿಷ್ಣು ರಾಕ್ಷಸರು ಮತ್ತು ದೇವತೆಗಳಿಬ್ಬರನ್ನು ಎದುರುಗಡೆ ನಿಲ್ಲಿಸಿ, ನಾನು ಹೇಳಿದಂತೆ ನೀವು ಕೇಳಿ, ಇಬ್ಬರಿಗೂ ಸಮಾನವಾಗಿ ನಾನು ಅಮೃತವನ್ನು ಹಂಚ್ತೇನೆ ಅಂತ ಹೇಳಿದ. ಹಾಗಾದರೆ ಹೇಗೆ ಹಂಚೋದು ಅಂತಂದಾಗ, ರಾಕ್ಷಸರು ಸರದಿ ಸಾಲಿನಲ್ಲಿ ಒಂದು ಕಡೆಯಲ್ಲಿ ರಾಕ್ಷಸರನ್ನು ನಿಲ್ಲಿಸಿದ, ಇನ್ನೊಂದು ಕಡೆಯಲ್ಲಿ ದೇವತೆಗಳನ್ನು ನಿಲ್ಲಿಸಿದ. ಹಾಗಾಗಿ ಮೋಹಿನಿ ರೂಪದಲ್ಲಿದ್ದಂಥ ವಿಷ್ಣು ಏನು ಮಾಡಬೇಕು ಅಂತಂದರೆ, ಒಂದು ಷರತ್ತಿದೆ ನನ್ನದು, ನಿಮಗೆ ಅಮೃತವನ್ನು ಹಂಚಬೇಕಾದ್ರೆ ನಾನು ಹೇಳಿದ ಹಾಗೆ ಕೇಳಬೇಕು. ನೀವು ಏನು ಮಾಡಬೇಕು ಅಂತಂದರೆ, ಯಾರೂ ಕೂಡ ಕೈಯನ್ನು ಮಡಚಬಾರದು, ಕೈಯನ್ನು ನೇರವಾಗಿ ಹೀಗೆ ಹಿಡಿಬೇಕು. ನಾನು ಅಮೃತವನ್ನು ಅದರ ಮೇಲೆ ಕೈ ಮೇಲೆ ಸುರಿತಾ ಹೋಗ್ತೇನೆ, ಕೈ ಮಡಚದೆ ಅಮೃತವನ್ನು ಕುಡಿಬೇಕು. ಆಗ ಯಾಕೆಂದರೆ ಅಮೃತ ಕೂಡಲೇ ಕುಡಿದು ಚಿರಂಜೀವಿಗಳಾಗಬೇಕು ಅನ್ನತಕ್ಕಂಥ ಹುಮ್ಮಸ್ಸು. ಹೀಗಿರುವಾಗ ರಾಕ್ಷಸರು ಒಂದು ಕಡೆಯಲ್ಲಿ ಮೋಹಿನಿ ರೂಪದಲ್ಲಿರುವಂಥ ವಿಷ್ಣುವನ್ನು ಗಮನಿಸ್ತಾ ವಿಷಯದ ಸತ್ಯಾಸತ್ಯತೆಯನ್ನು ಹೆಚ್ಚು ಅರ್ಥೈಸಿಕೊಳ್ಳದೆ ಕೈಯನ್ನು ನೀಡ್ತಾರೆ. ಅಮೃತವನ್ನು ವಿಷ್ಣು ಮೋಹಿನಿ ರೂಪದಲ್ಲಿದ್ದಂಥ ವಿಷ್ಣು ಎರಿತಾನೆ. ಎರೆದಾಗ ಏನಾಗುತ್ತೆ ಅಂತಂದರೆ, ಗಡಿಬಿಡಿಯಲ್ಲಿ ಎತ್ತಿ ಕುಡಿಯುವಾಗ ಅಮೃತ ಎಲ್ಲ ಕೆಳಗೆ ಬಿದ್ದು ಹೋಗಿ ರಾಕ್ಷಸರಿಗೆ ಚಿರಂಜೀವಿಯತ್ವ ಸಿಗಲಿಲ್ಲ ಅನ್ನೋದು ಒಂದು. ಹಾಗಾದರೆ ದೇವತೆಗಳ ಪಾಡೇನಾಯಿತು ಅಂತ ಕೇಳಿದರೆ, ನಾನು ಆಗಲೇ ಹೇಳಿದೆ ಇವರು ಬುದ್ಧಿವಂತರು. ಈಗ ಇವರೇನು ಆಲೋಚನೆ ಮಾಡಿದ್ದಾರೆ ಅಂತಂದರೆ, ಕೈ ಮಡಚಬಾರ್ದು, ಅಮೃತ ಕುಡಿಬೇಕಲ್ವಾ. ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಕೂಡಲೇ ಆಲೋಚನೆ ಮಾಡಿದಂಥವರು ಒಬ್ಬರ ಬಾಯಿಗೆ ಒಬ್ಬರು ಎದುರುಗಡೆ ನಿಂತಲ್ಲಿದ್ದ ಒಬ್ಬರಿಂದ ಒಬ್ಬರಿಗೆ ಅಮೃತವನ್ನು ಸುರಿದ್ರು. ಅಮೃತವನ್ನು ಕುಡಿದಂತಹ ದೇವತೆಗಳು ಇವತ್ತಿಗೂ ಕೂಡ ಚಿರಂಜೀವಿಗಳಾಗಿದ್ದಾರೆ ಅನ್ನತಕ್ಕಂಥ ಮಾತು ಪುರಾಣದಲ್ಲುಂಟು. ಆದರೆ ಚಿರಂಜೀವಿಗಳಾದಂಥವರೆಲ್ಲರೂ ನೆಮ್ಮದಿಯನ್ನು ಪಡೆದಿದ್ದಾರೆ ಅಂತ ಮಾತಿನ ಅರ್ಥ ಅಲ್ಲ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಆಧುನಿಕ ತಂತ್ರಜ್ಞಾನ ಮತ್ತು ವೇಗದ ಯುಗದಲ್ಲಿ ಕೆಲಸಗಳನ್ನು ಸುಲಭವಾಗಿಸಿಕೊಳ್ಳಲಿಕ್ಕೆ ಮತ್ತು ವೇಗವಾಗಿಸಲಿಕ್ಕೆ AI ನಮ್ಮ ಹತ್ರ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಮ್ಮ ಹತ್ರ ಇದೆ. ನಮಗೆ ಅರಿವಿಲ್ಲದೇ ನಾವು ಅದರ ಭಾಗವಾಗಿ ಅದನ್ನು ಆನಂದಿಸ್ತಾ ಕೊಡ್ತಾ ಇದ್ದೇವೆ, ಅದಕ್ಕೆ ಕೊಡುಗೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಆದರೆ ನಮ್ಮ ಯೋಚನಾ ಶಕ್ತಿ ಕಡಿಮೆಯಾಗಿ ಯಂತ್ರಗಳ ಆಲೋಚನಾ ಶಕ್ತಿ ಒಂದು ವೇಳೆ ವಿಸ್ತಾರಗೊಳ್ತಾ ಸಾಗಿದರೆ ಮನುಷ್ಯ ಬದುಕಿನ ಸಂದರ್ಭದಲ್ಲಿ ಏನಾಗಬಹುದು, ನಮ್ಮ ಕೆಲಸಗಳಿಗೆ ಮತ್ತು ಜೀವನಕ್ಕೆ ಕತ್ತರಿ ಬೀಳಬಹುದು ಎನ್ನುವಂಥ ಒಂದು ಆತಂಕ, ಭಯ ಮತ್ತು ಬೇರೆ ಬೇರೆ ರೂಪದಲ್ಲಿ ಮನುಷ್ಯರನ್ನು ಇವತ್ತು ಕಾಡ್ತಕ್ಕಂಥ ಅನೇಕ ಸಂಗತಿಗಳು ಈ ಸಂದರ್ಭದಲ್ಲಿ ನಮಗಿದೆ. ಹಾಗಾಗಿ ಅಲ್ಲಿ ಶಿವ ಬಂದ, ಮೋಹಿನಿ ರೂಪದಲ್ಲಿ ವಿಷ್ಣು ಬಂದು ಕಾಪಾಡಿದ. ಈಗ ಇದಕ್ಕೆ ಪರಿಹಾರ ಏನು ಅನ್ನುವಂಥದ್ದು ನಮ್ಮ ಆಲೋಚನೆಗೆ ಬಿಟ್ಟಂಥ ಸಂಗತಿ ಅನ್ನುವ ಮಾತನ್ನು ಹೇಳ್ತಾ, ಯಾಕೆ ಅಂತಂದರೆ ಅಮೃತ ಕುಡಿದಂತಹ ದೇವತೆಗಳಿಗೆ ಹೇಗೆ ವಿಷ್ಣು ಮೊರೆ ಹೋದ್ರೋ ಆ ರೀತಿಯಲ್ಲಿ ನಾವು ಯಾರಿಗೆ ಮೊರೆ ಹೋಗಬೇಕು ಗೊತ್ತಿಲ್ಲ. ಅಂದರೆ ಒಂದು ಸಣ್ಣ ಅಪಾಯ ಕೂಡ ನಮ್ಮ ಎದುರುಗಡೆಯಲ್ಲಿ ಇದೆ, ಇದು ನಮಗೆಲ್ಲರಿಗೂ ಪರಿಜ್ಞಾನ, ಇದೆಲ್ಲ ನಮಗೆ ತಿಳಿದಿರಬೇಕು ಅನ್ನುವಂಥ ಸಂಗತಿಯೊಂದಿಗೆ ಪುರಾಣದ ಆ ಸಂದರ್ಭವನ್ನು ನಾನಿಲ್ಲಿ ಉಲ್ಲೇಖಿಸಿ ಹೇಳಿದೆ. ಇನ್ನೊಂದು ಸಂಗತಿ ಹೇಳೋದಾದರೆ, ನಿಮಗೆಲ್ಲರಿಗೂ ಖ್ಯಾತ ಪತ್ರಕರ್ತ, ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕ ರವಿ ಬೆಳಗೆರೆಯವರು ಗೊತ್ತು. ಅವರ ಬರಹಗಳು ಗೊತ್ತು, ಅವರ ಭಾಷಣಗಳನ್ನು ನೀವು ಕೇಳಿರ್ತೀರಿ.
ಅವರಿಗೆ ಅಮ್ಮ ಅಂದರೆ ಎಲ್ಲಿಲ್ಲದ ಪ್ರೀತಿ. ಅವರ ಬದುಕಿನ ಒಂದು ಘಟನೆಯನ್ನು ಅವರು ಒಂದು ಕಡೆ ಉಲ್ಲೇಖಿಸ್ತಾ ಹೇಳ್ತಾರೆ. ಮಗ ಮತ್ತು ಅಮ್ಮ ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದು SLC ಎಕ್ಸಾಮನ್ನು ಮಗ ಮತ್ತು ಅಮ್ಮ ಒಟ್ಟಿಗೆ ಬರೀತಾರೆ. ಅಮ್ಮ ಅದೇ ಶಾಲೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಮಗ ಅದೇ ಶಾಲೆಯಲ್ಲಿ SLC ಓದ್ತಾ ಇರ್ತಾನೆ. ಹೀಗೆ ಸಾಕ್ತಾ ಇರುವಾಗ SLC ಎಕ್ಸಾಮ್ ಆಗುತ್ತೆ, ರಿಸಲ್ಟ್ ಬರುತ್ತೆ. ಮಗ ಓಡೋಡಿ ಬಂದು ರಿಸಲ್ಟ್ ನೋಡಿದವನು ಹೇಳ್ತಾನೆ, ಅಮ್ಮ ರಿಸಲ್ಟ್ ಬಂತು ಅಂತ ಹೇಳ್ತಾನೆ. ಆ ಖುಷಿಯಾಗತ್ತೆ ಅಮ್ಮನಿಗೆ. ಹೌದಾ ಮಗ, ಏನಾಯಿತು ಅಂತ. ಅಮ್ಮ ನೀನು ಪಾಸು ಅಂತ. ಆಗ ಸ್ವಲ್ಪ ಹೊತ್ತು ನಿನ್ನದು ಅಂತ ಕೇಳಿದಾಗ ನಾನು ಫೇಲು ಅಂತ. ಆಗ ಅಮ್ಮನ ಕಣ್ಣಲ್ಲಿ ನೀರು ಬರುತ್ತೆ. ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಮಗುವನ್ನು ಕರೀತಾರೆ. ಕರೆದು ಹೇಳ್ತು, 2 ರೂಪಾಯಿ ಕೊಟ್ಟು ಹೋಗು ಸಿನಿಮಾ ನೋಡ್ಕೊಂಡು ಬಾ ಅಂತ ಹೇಳಿ ಬೆನ್ನು ತಟ್ಟಿ ಮಗನನ್ನು ಕಳುಹಿಸ್ತಾರೆ. ಬೇರೆ ತಾಯಿಯಾಗಿದ್ದರೆ ಬೇರೆ ಆಗಿದ್ದರೆ ಅಲ್ಲಿನ ಘಟನೆಯೇ ಬೇರೆ ನಡೀತಾ ಇತ್ತೇನೋ. ಕರೆಸಿ ಹೋದ ನಂತರ ಮಾರನೇ ದಿವಸ ರವಿ ಬೆಳಗೆರೆಯವರನ್ನು ಕರ್ಕೊಂಡು ಲೈಬ್ರರಿಗೆ ಹೋಗಿ ಸೆಂಟ್ರಲ್ ಲೈಬ್ರರಿಯಲ್ಲಿ ಅಲ್ಲಿಯ ಲೈಬ್ರರಿಯಲ್ಲಿ ಒಂದು ಕಾರ್ಡ್ ಮಾಡಿಸಿ ಅಲ್ಲಿ ಹೇಳ್ತಾರಂತೆ ಲೈಬ್ರರಿಯನಿಗೆ, ಇವನಿಗೊಂದು ಸ್ವಲ್ಪ ಓದುವ ಹುಚ್ಚಿದೆ ಬೇರೆ ಬೇರೆ, ಅವನು ಯಾವ ಪುಸ್ತಕವನ್ನೆಲ್ಲ ಕೇಳ್ತಾನೋ ಅದನ್ನು ಕೊಟ್ಟು ಬಿಡಿ ಅಂತ ಹೇಳಿದ್ರಂತೆ. ಅಲ್ಲಿಂದ ಓದಿನ ಹುಚ್ಚಿಡಿದಂತಹ ರವಿ ಬೆಳಗೆರೆ 63ನೇ ವಯಸ್ಸಿನಲ್ಲಿ 63 ಪುಸ್ತಕಗಳನ್ನು ಬರೆದು ಪ್ರಕಟಿಸ್ತಾರೆ. ಪ್ರಾರ್ಥನಾ ಎನ್ನುವಂಥ ಒಂದು ಭವ್ಯವಾದಂಥ ಸ್ಕೂಲನ್ನು ಬೆಂಗಳೂರಲ್ಲಿ ಕಟ್ತಾರೆ. ಸುಮಾರು 8,000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು, ಅತ್ಯಧಿಕ ಸಂಖ್ಯೆಯಲ್ಲಿ ಬೇಕಾದಂಥ ಶಿಕ್ಷಕ ವೃಂದ ಅಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಅವರೊಂದು ಕಡೆ ಹೇಳ್ತಾರೆ, ಕಾಂಪ್ಲಿಮೆಂಟ್ಸ್ ಬಂದರೆ ಅದು ನಮ್ಮವರಿಂದ ಬರಬೇಕು, ಬೇರೆ ಯಾರಿಂದೂ ಅಲ್ಲ. ಕಾಂಪ್ಲಿಮೆಂಟ್ಸ್ ನಮಗೆ ಬರೋದಾದರೆ ಅದು ನಮ್ಮವರಿಂದ ಬರಬೇಕು. ಒಂದೊಮ್ಮೆ ಕೌನ್ಸಿಲಿಂಗ್ ಆಗುವುದೇ ಹೌದಾದರೆ ಅದು ಬೇರೆಯವರಿಂದ ಆಗಬೇಕು. ಹಾಗಾಗಿ ನಮಗೆ ಗೊತ್ತಿಲ್ಲದವರಿಂದ ಆಗಬೇಕು ಅನ್ನತಕ್ಕಂತಹ ಒಂದು ಆದರ್ಶ ಅಲ್ಲಿ ಕಾಣ್ತೇವೆ. ಆ ತಾಯಿಯ ಸಮಾಧಾನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾವೆಲ್ಲರೂ ಕೂಡ ಅಂಕಗಳ ಬೆನ್ನಹತ್ತಿಕೊಂಡು, ಉದ್ಯೋಗದ ಬೆನ್ನಹತ್ತಿಕೊಂಡು ಸಾಕ್ತಿರುವಂತಹ ಈ ಕಾಲಘಟ್ಟದಲ್ಲಿ ನೆಮ್ಮದಿಯ ತುಣುಕನ್ನು ಉಸಿರಾಡತಕ್ಕಂತಹ ಜೀವಗಳ ಅಗತ್ಯ ನಮಗೆ ಇದೆ. ಅಂತಹದ್ದನ್ನು ಇವತ್ತು ನಮ್ಮ ವಿದ್ಯಾರ್ಥಿಗಳು ಆಲೋಚಿಸಬೇಕು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, 15 ನಿಮಿಷ ಇದೆ ನನಗೆ. ಹಾಗಾಗಿ ಇನ್ನು ಒಂದು ಘಟನೆಯನ್ನು ಪ್ರಸ್ತಾಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆಲ್ಲ ಈ ದೇಶ ಕಂಡ ಅತ್ಯುತ್ತಮ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಗೊತ್ತು. ವಿದ್ಯಾರ್ಥಿಗಳು ಅಂತಂದಾಗ ಅವರ ಕನಸು, ಅವರ ಬರೆದ ಪುಸ್ತಕಗಳಿವೆಲ್ಲ ನೆನಪಾಗುತ್ತೆ. ಅವರು ಒಂದು ಕಡೆ ಹೇಳ್ತಾರೆ, ಸ್ಟೂಡೆಂಟ್ಸ್ ಆರ್ ದ ರಿಯಲ್ ಬ್ಲಾಸಮ್ಸ್ ಅಂತ. ಅಂದರೆ ಅವರ ಅರಳುವ ಮೊಗ್ಗುಗಳು ವಿದ್ಯಾರ್ಥಿಗಳು. ಅರಳುವ ಮೊಗ್ಗುಗಳು ಯಾವತ್ತೂ ಕೂಡ ಕೆರಳಬಾರ್ದು, ಅದು ಕಬರಬಾರ್ದು. ಅವರು ಅರಳಬೇಕು. ಯಾಕೆ ಅಂತಂದರೆ ಅವರು ಒಂದು ರೀತಿಯಲ್ಲಿ ಉದ್ಯಾನವನಗಳಿದ್ದ ಹಾಗೆ, ಅವರು ಝೂ ಆಗಬಾರ್ದು. ಹಾಗಾಗಿ ಅವರು ಮೃಗಾಲಯ ಆಗಬಾರ್ದು, ಆ ರೀತಿಯಲ್ಲಿ ನಿಂತ ನೀರು ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂತಹ ಕನಸನ್ನು ನೀವು ಕಾಣಬೇಕು ಅಂತ ಹೇಳ್ತಾರೆ. ಅವ್ರು ಹೇಳುವಂಥದ್ದೇನು ನೋಡಿ, ನಾವು ನೀವೆಲ್ಲ ನಿದ್ದೆಯಲ್ಲಿ ಕಾಣ್ತೇವಲ್ಲ, ಅದು ಕನಸಲ್ಲ. ನಿದ್ದೆಯಲ್ಲಿ ಕಾಣಿಸೋದು ಅಥವಾ ತಿರುಕನ ಕನಸು ಅದು ಯಾವುದು ಕನಸಲ್ಲ. ನಿದ್ದೆಗೆಡುವಂತೆ ಮಾಡುವುದಿದೆಯಲ್ಲ, ನಿಮ್ಮನ್ನು ಮಲಗಲಿಕ್ಕೆ ಬಿಡಬಾರ್ದು. ನಿದ್ದೆಯಲ್ಲೂ ಕೂಡ ಎಚ್ಚರಾದ ಆ ಸ್ಥಿತಿಯನ್ನು ಯಾವುದು ತಲುಪಿಸುತ್ತೋ ಅದು ನಿಜವಾದ ಕನಸು ಅಂತ. ಹಾಗಾಗಿ ವಿದ್ಯಾರ್ಥಿಗಳೇ, ಕನಸು ಅಂತಂದರೆ ಹೀಗೆ ಹೇಳ್ಬೋದು ಅಂತ ಕಾಣಿಸುತ್ತೆ. ವಯಸ್ಸಿಗೆ ತಕ್ಕಂತೆ ಬದಲಾಗುವ, ನಿಮ್ಮ ವಯಸ್ಸಿನಲ್ಲಿ ನಿಮ್ಮ ಕನಸುಗಳು ಆಯಾ ಕ್ಷಣಕ್ಕೆ ಬದಲಾಗ್ತಾ ಇರುತ್ತೆ. ವಯಸ್ಸಿಗೆ ತಕ್ಕಂತೆ ಬದಲಾಗುವ, ವ್ಯಕ್ತಿತ್ವಕ್ಕೆ ತಕ್ಕಂತೆ ರೂಪುಗೊಳ್ಳುವ, ಅಭಿರುಚಿಗೆ ತಕ್ಕಂತೆ ಆಕಾರಗೊಳ್ಳುವ, ಪರಿಶ್ರಮ ಮತ್ತು ಶ್ರದ್ಧೆಗಳಿಂದ ಮಾತ್ರ ಸಾಕಾರಗೊಳ್ಳುವ ಅತೀ ದೊಡ್ಡ ಸುಖದ ಹೆಸರು ಕನಸು. ಹಾಗಾಗಿ ಅಂತಹ ಉತ್ತಮವಾದ ಕನಸನ್ನು ಅಥವಾ ಆ ಗುರಿಯನ್ನು ನೀವು ಇಟ್ಟುಕೊಂಡದ್ದೇ ಹೋದಾದರೆ ಬದುಕಿನ ಪಥದಲ್ಲಿ ನೀವೆಲ್ಲ ಒಂದು ಒಳ್ಳೆಯ ಹಾದಿಯನ್ನು ಸಾಗಿಕೊಂಡು ಹೋಗಬಹುದು ಅನ್ನುವ ಮಾತನ್ನು ಹೇಳ್ತಾ, ಪ್ರಥಮ ರ್ಯಾಂಕ್, ಪ್ರಥಮ ದರ್ಜೆ ಗಳಿಕೆಗಿಂತಲೂ ಕೂಡ ನೀವು ಪ್ರಥಮ ದರ್ಜೆಯ ಮನುಷ್ಯರಾಗಿ ಬದುಕುವುದು ಬಹಳ ಮುಖ್ಯ. ಇವತ್ತಿನ ಸಮಾಜದ ತುರ್ತಿದು ಅನ್ನುವಂಥದ್ದನ್ನು ಹೇಳ್ತಾ, ಮೋಸ್ಟ್ಲಿ KSRTC ಬಸ್ಸಲ್ಲಿ ತಿರುಗುವವರಿಗೆಲ್ಲ ಇದೊಂದು ಕೊಟೇಶನ್ ಗೊತ್ತಿದೆ. DVG ಅವರು ಬರೆದಿರುವಂಥದ್ದು. ಬಸ್ಸಿನಲ್ಲಿ ಬರೆದಿರ್ತಾರೆ, ಓದಿರ್ತೀರಿ ಬಹುತೇಕ. ಏನು ಅಂದರೆ, ಬರದಿರುವುದರ ಎಣಿಕೆಯಲ್ಲಿ ಬಂದಿರುವುದ ಮರೆಯದಿರು, ಬರದಿರುವುದರ ಎಣಿಕೆಯಲ್ಲಿ ಬಂದಿರುವುದ ಮರೆಯದಿರು, ಗುರುತಿಸು ಉಳಿತಿರುವುದನ್ನು ಕೇಡುಗಳ ನಡುವೆ, ಗುರುತಿಸು ಉಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವನೆನೆದು, ಇದು ಭಾರಿ ಇಂಪಾರ್ಟೆಂಟ್, ಇರುವ ಭಾಗ್ಯವನೆನೆದು
ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ಎಲ್ಲವೋ ದಾರಿ ಮಂಕುತಿಮ್ಮ. ಹಾಗಾಗಿ ನಾವೆಲ್ಲ ಏನಿದೆ ಅನ್ನುವುದರ ಬಗ್ಗೆ ಆಲೋಚನೆ ಮಾಡದೆ ಏನಿಲ್ಲ ಅನ್ನುವುದರ ಬಗ್ಗೆನೇ ಕೊರಗ್ತಾ ಇರ್ತೇವೆ. ಹಾಗಾಗಿ ನಮ್ಮ ಹರ್ಷ, ನಮ್ಮ ನೆಮ್ಮದಿ ಇನ್ಯಾರೋ ಕೈಯಲ್ಲಿಲ್ಲ, ಅದು ನಿಮ್ಮ ಕೈಯಲ್ಲಿದೆ ವಿದ್ಯಾರ್ಥಿಗಳೇ. ಅದನ್ನು ಗಮನಿಸಿಕೊಳ್ತಾ ಕಬೀರ್ ದಾಸ್ ಹೇಳಿದಂತಹ ಒಂದು ಕೊಟೇಶನ್ ಅನ್ನು ಉಲ್ಲೇಖಿಸಿ ನನ್ನ ಮಾತು ಮುಗಿಸಿಬಿಡ್ತೇನೆ. ನೀ ಹುಟ್ಟಿದಾಗ ಈ ಜಗ ನಕ್ಕಿತ್ತು, ನೀ ಅತ್ತಿದ್ದೆ. ನೀ ಹುಟ್ಟಿದಾಗ ಈ ಜಗ ನಕ್ಕಿತ್ತು, ನೀ ಅತ್ತಿದ್ದೆ. ಏನಾದರೂ ಕಾರ್ಯ ಮಾಡಿ ಹೋಗು, ನೀ ನಗುವಂತೆ ಈ ಜಗ ಅಳುವಂತೆ. ಅಲ್ವಾ? ನಮಗೆ ಹುಟ್ಟಿದಾಗ ಮನೆಯಲ್ಲಿ ಸಂಭ್ರಮೋ ಸಂಭ್ರಮ. ನೀ ಹುಟ್ಟಿದಾಗ ಈ ಜಗ ಎಲ್ಲ ನಕ್ಕಿತ್ತು, ಆದರೆ ಮಗು ಆರೋಗ್ಯವಾಗಿರಬೇಕಾದ್ರೆ ಮಗು ಅಳಬೇಕು, ನೀ ಅತ್ತಿದ್ದೆ. ಈಗ ಏನಾದರೂ ಕಾರ್ಯ ಮಾಡಿ ಹೋಗು, ಬಂದಿರೇವಲ್ಲ ಈ ಲೋಕಕ್ಕೆ, ಇಲ್ಲಿ ನಿನ್ನ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗು, ಏನಾದರೂ ಕಾರ್ಯ ಮಾಡಿ ಹೋಗು. ಹೋಗುವಾಗ ನಾವು ನಗಬೇಕು, ನಮ್ಮನ್ನು ನೋಡಿ ಈ ಜಗತ್ತೇನ ಮಾಡಬೇಕು, ಅಳಬೇಕು ಅನ್ನತಕ್ಕಂತಹ ಕಬೀರರ ಸಂತವಾಣಿ ಏನಿದೆ, ಇವೆಲ್ಲವೂ ನಮ್ಮ ಬದುಕಿಗೆ ಆದರ್ಶ. ಹಾಗಾಗಿ ನನಗೆ ಒಂದು ಅತ್ಯುತ್ತಮವಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟ ನನ್ನ ಬಹುಕಾಲದ ಗೆಳೆಯ, ಹಾಗಾಗಿ ಅವರ ಶ್ರದ್ಧೆ ಮತ್ತು ಶಿಸ್ತಿಗೆ ನನ್ನ ನಮನಗಳನ್ನು ಸಲ್ಲಿಸಿಕೊಂಡು ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತಮ್ಮ ಅರ್ಥಪೂರ್ಣವಾದ ಮಾತುಗಳಂತ ಗಣ್ಯರೇ, ವಿದ್ಯಾರ್ಥಿಗಳೇ, ಹೆತ್ತವರೇ, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ಕಾಲೇಜಿನ ಕಿರೀಟಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯೇ ಗರಿ. ಈ ನಿಟ್ಟಿನಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕಳೆದ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ನಡೆಸಿದ ಪರೀಕ್ಷೆಗಳಲ್ಲಿ ಔಟ್ ಆಫ್ ಔಟ್ ಶೇಕಡ 100ಕ್ಕೆ 100 ಅಂಕಗಳನ್ನು ಪಡೆದು ಸಾಧನೆಯನ್ನು ಗೈದಿದ್ದಾರೆ. ಈ ಹೆಮ್ಮೆಯ ವಿದ್ಯಾರ್ಥಿಗಳ ಹೆಸರನ್ನು ಓದಲು ನಾನು ಸಂತೋಷ ಪಡ್ತೇನೆ. ಈ ಬಹುಮಾನವನ್ನು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಾವತಿ ಮೇಡಮ್ ಇವರು ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಹರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಜೆ ಫೈನಲ್ BCom A, ಅಂತಿಮ BCom A ಕನ್ನಡ ವಿಷಯದಲ್ಲಿ ಶೇಕಡ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಶಿಲ್ಪಾ ಕಾಸ್ಟಿಂಗ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್, ಶಿಲ್ಪ ಅಂತಿಮ BCom B. ವಿಘ್ನೇಶ್, ವಿದ್ಯಾರ್ಥಿಗಳು ಆದಷ್ಟು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಶಿಲ್ಪ ಅಂತಿಮ BCom B, ಕಾಸ್ಟಿಂಗ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್. ವಿಘ್ನೇಶ್ ಅಂತಿಮ BCom B ಕನ್ನಡ. ದಿವ್ಯ ದೇವಾಡಿಗ ದ್ವಿತೀಯ BCom A, ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಬಿಸ್ನೆಸ್ ಮ್ಯಾಥಮ್ಯಾಟಿಕ್ಸ್. Please encourage the prize winners with a huge round of applause. ರಕ್ಷಾ ದ್ವಿತೀಯ BCom B, ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್. ರಾಲ್ಸನ್ ಸೃಜನ್ ನಜರೇದ್ ದ್ವಿತೀಯ BCom B, ಕಾರ್ಪೊರೇಟ್ ಅಕೌಂಟ್ ಅಡ್ಮಿನಿಸ್ಟ್ರೇಷನ್. ವರ್ಷಿಣಿ ದ್ವಿತೀಯ BCom B, ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್. ರಶ್ಮಿತಾ ದ್ವಿತೀಯ BCA, ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕಲ್ ಸ್ಟ್ರಕ್ಚರ್, ಡಾಟಾ ಸ್ಟ್ರಕ್ಚರ್ ಲ್ಯಾಬ್, ಜಾವಾ ಲ್ಯಾಬ್ 3 ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ರಂಜಿತಾ KS ದ್ವಿತೀಯ BCA, ಡಾಟಾ ಸ್ಟ್ರಕ್ಚರ್ ಲ್ಯಾಬ್, ಜಾವಾ ಲ್ಯಾಬ್. ರಕ್ಷಿತಾ R ದ್ವಿತೀಯ BCA, ಡಾಟಾ ಸ್ಟ್ರಕ್ಚರ್ ಲ್ಯಾಬ್, ಜಾವಾ ಲ್ಯಾಬ್. ಇನ್ನು ಮುಂದಿನ ಬಹುಮಾನವನ್ನು ಶ್ರೀಮತಿ ಹರ್ಷಿಣಿ, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು, ಇವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ. ಅಶ್ಮಿತಾ ದ್ವಿತೀಯ BCA, ಜಾವಾ ಲ್ಯಾಬ್.
लिस्टन पिंटो द्वितीय BCA डाटा स्ट्रक्चर लैब, कृति द्वितीय BCA डाटा स्ट्रक्चर लैब ಮತ್ತು ಜಾವಾ ಲ್ಯಾಬ್, ಅಭಿಜ್ಞಾ ಪ್ರಥಮ BCA ಸಿ ಪ್ರೋಗ್ರಾಮಿಂಗ್ ಲ್ಯಾಬ್, ಶ್ರೀವಾಣಿ ಪ್ರಭು ಪ್ರಥಮ BCA ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬ್ ಸಿ ಪ್ರೋಗ್ರಾಮಿಂಗ್ ಲ್ಯಾಬ್, ಶ್ರಾವ್ಯ ಪ್ರಥಮ BCA ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬ್, ವಿನೋಲ್ ಡಿಸೋಜಾ ಪ್ರಥಮ BCA ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬ್, ಪೂರ್ಣಾ ಎಂ ಶೆಟ್ಟಿ ಪ್ರಥಮ BCA ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬ್ ಮತ್ತು ಸಿ ಪ್ರೋಗ್ರಾಮಿಂಗ್ ಲ್ಯಾಬ್, ರಂಜಿತ್ ಪ್ರಥಮ BCA ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬ್, ಸಿಂಚನ ಪ್ರಥಮ BCA ಸಿ ಪ್ರೋಗ್ರಾಮಿಂಗ್ ಲ್ಯಾಬ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬ್, ಮುಂದಿನ ಬಹುಮಾನವನ್ನು ಶ್ರೀ ರಾಜಾರಾಮ್ ನಾಯಕ್ ಇವರು ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬ್ ಅನುಶ್ರೀ ಪ್ರಥಮ BCA ಸಿ ಪ್ರೋಗ್ರಾಮಿಂಗ್ ಲ್ಯಾಬ್, ನಿಖಿತಾ ಎಸ್ ಪ್ರಥಮ BCA ಸಿ ಪ್ರೋಗ್ರಾಮಿಂಗ್ ಲ್ಯಾಬ್, ಪ್ರತೀಕ್ಷಾ ಪ್ರಥಮ BCA ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬ್, ದೀಕ್ಷಿತ್ ಪ್ರಥಮ BCA ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬ್, ಶ್ರೇಯಸ್ ಎ ಆಚಾರ್ಯ ಪ್ರಥಮ BCA ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬ್, ಶ್ರಾವ್ಯ ಸಿ ಪ್ರೋಗ್ರಾಮಿಂಗ್ ಲ್ಯಾಬ್, ಧನುಷ್ ಪ್ರಥಮ BCA ಇನ್ಫಾರ್ಮೇಷನ್ ಟೆಕ್ನಾಲಜಿ ಲ್ಯಾಬ್, ಸುದೀಪ್ ಆಚಾರ್ಯ ಪ್ರಥಮ BCA ಸಿ ಪ್ರೋಗ್ರಾಮಿಂಗ್ ಲ್ಯಾಬ್. ಇನ್ನು ಮುಂದಿನ ಬಹುಮಾನವನ್ನು IQSC ಸಂಚಾಲಕರಾದಂತಹ ಸುಷ್ಮಾ ರಾವ್ ಇವರು ನೀಡಿ ಸಹಕರಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಈಗ ಪದವಿ ಪಡೆದು ಹೊರಗೆ ತೆಳೆದಂತಹ ವಿದ್ಯಾರ್ಥಿಗಳು ದೀಕ್ಷಾ ಫೈನಲ್ BCom A ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ದೀಕ್ಷಾ ಬ್ರಾಹ್ಮರಿ ಫೈನಲ್ BCom ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ದಾತ್ರಿ ಫೈನಲ್ BCom Advanced Financial Management, Assessment of Persons other than individuals and filing returns. ಎರಡು ವಿಷಯಗಳಲ್ಲಿ. ಫಾತಿಮಾತ್ ಸಿಹಾನಾ Advanced Financial Management, Income Tax Law and Practice Second. ಫಾತಿಮಾತ್ ಸಿಹಾನಾ. ಪ್ರಜ್ಞಾ ಪೂಜಾರಿ Advanced Financial Management. Nishchit R. Jain Final BCom Advanced Financial Management. Sagar Kumar Advanced Financial Management. Vidyashri Assessment of Persons other than individuals and filing returns. Robert Easton D'Souza Advanced Financial Management. Joel Ryan D. Mello
ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಸೆಕೆಂಡ್ 3 ವಿಷಯಗಳಲ್ಲಿ ಶೇಕಡ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ನಿರೀಕ್ಷಾ ಫೈನಲ್ ಬಿಕಾಮ್, ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್. ಬಹುಮಾನವನ್ನು ನೀಡಿದಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ, ಬಹುಮಾನವನ್ನು ಸ್ವೀಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವೇದಿಕೆಯ ಮೇಲಿರುವ ಗೌರವಾನ್ವಿತ ಗಣ್ಯರೇ, ಪೋಷಕ ಬಂಧುಗಳೇ, ಕಾಲೇಜು ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳೇ, ಹಳೆ ವಿದ್ಯಾರ್ಥಿ ಸಂಘದ ಪ್ರತಿನಿಧಿಗಳೇ ಮತ್ತು ಪ್ರೀತಿಯ ಮಕ್ಕಳೇ, ನಮ್ಮ MPM ಕಾಲೇಜು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದ ಇತಿಹಾಸವನ್ನು ಸೃಷ್ಟಿಸಿಕೊಂಡು ಸಾವರಿಸಿಕೊಂಡು ಬಂದಿದೆ. ಇದಕ್ಕೆ ಶಿಖರಪ್ರಾಯವೆಂಬಂತೆ 2024-25ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಪ್ರಯುಕ್ತ ನಡೆದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ಪ್ರತಿಭಾನ್ವಿತರನ್ನು ಗುರುತಿಸುವುದು ನಮ್ಮ ಜವಾಬ್ದಾರಿ. ಮೊದಲಿಗೆ ವೈಯಕ್ತಿಕ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ವಿವರವನ್ನು ಓದುತ್ತೇನೆ. ಮೊದಲಿಗೆ ಸೃಜನಾ ಚಿಪ್ಲುಂಕರ್, ಸೆಕೆಂಡ್ MCom, ಚಿತ್ರಕವನ ಫಸ್ಟ್, ಭಾವಗೀತೆ ಫಸ್ಟ್, ಫಿಲ್ಮ್ ಡಾನ್ಸ್ ಫಸ್ಟ್, ಭರತನಾಟ್ಯಂ ಫಸ್ಟ್. ಇವರಿಗೆ ಬಹುಮಾನವನ್ನು ವಿತರಿಸಬೇಕಾಗಿ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಶ್ರೀಮತಿ ಹರ್ಷಿಣಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ವಿಖ್ಯಾತ ಸೆಕೆಂಡ್ BCA, ಪಿಕ್ ಆ್ಯಂಡ್ ಆ್ಯಕ್ಟ್ ಥರ್ಡ್, ಮೋನೋ ಆ್ಯಕ್ಟ್ ಥರ್ಡ್, ಫ್ಯಾನ್ಸಿ ಡ್ರೆಸ್ ಸೆಕೆಂಡ್. ಪ್ರಜ್ಞಾ ಫಸ್ಟ್ MCom, ಕನ್ನಡ SA ಸೆಕೆಂಡ್, ಚಿತ್ರಕವನ. ರೋಹಿಣಿ ಥರ್ಡ್ BCom A, ಫೋಕ್ ಸಾಂಗ್ ಫಸ್ಟ್, ಭಾವಗೀತೆ ಸೆಕೆಂಡ್, ಫಿಲ್ಮ್ ಸಾಂಗ್ ಥರ್ಡ್. ಸೌಜನ್ಯ ಸೆಕೆಂಡ್ MCom, ಫಿಲ್ಮ್ ಸಾಂಗ್ ಸೆಕೆಂಡ್, ಫೋಕ್ ಸಾಂಗ್ ಥರ್ಡ್, ಭಾವಗೀತೆ ಫಸ್ಟ್, ಭಕ್ತಿಗೀತೆ ಫಸ್ಟ್. ಸುಜಿತ್ ಸೆಕೆಂಡ್ BCom A, ಭಕ್ತಿಗೀತೆ ಥರ್ಡ್, ಚಿತ್ರಕಲಾ ಥರ್ಡ್, ಫಿಲ್ಮ್ ಸಾಂಗ್ ಫಸ್ಟ್. ಶಿವಾನಿ ಥರ್ಡ್ BCom A, ರಂಗೋಲಿ ಫಸ್ಟ್, ವೆಜ್ ಕಾರ್ವಿಂಗ್ ಫಸ್ಟ್, ಫ್ಲವರ್ ಅರೇಂಜ್ಮೆಂಟ್ ಥರ್ಡ್. ಚಿರಾಗ್ ಫಸ್ಟ್ BCom ಲಾಜಿಸ್ಟಿಕ್ಸ್, ಪಿಕ್ ಆ್ಯಂಡ್ ಆ್ಯಕ್ಟ್ ಫಸ್ಟ್, ಚಿತ್ರಕಲೆ ಫಸ್ಟ್. ಚಿರಾಗ್. ಸ್ನೇಹ ಥರ್ಡ್ BCom B, ಪಿಕ್ ಆ್ಯಂಡ್ ಸ್ಪೀಚ್ ಥರ್ಡ್, ಫಿಲ್ಮ್ ಡಾನ್ಸ್ ಸೆಕೆಂಡ್. ಶ್ರೇಯಾ ಜೈನ್ ಸೆಕೆಂಡ್ MCom, ಹಿಂದಿ ಸ್ಪೀಚ್ ಫಸ್ಟ್, ಇಂಗ್ಲಿಷ್ ಸ್ಪೀಚ್ ಸೆಕೆಂಡ್. ಸುಮಂತ್ ಸೆಕೆಂಡ್ BBA, ಫಿಲ್ಮ್ ಡಾನ್ಸ್ ಥರ್ಡ್, ಫ್ಯಾನ್ಸಿ ಡ್ರೆಸ್ ಥರ್ಡ್. ಧನ್ಯಾ ಸೆಕೆಂಡ್ BCom A, ಹಿಂದಿ SA ಫಸ್ಟ್, ಕನ್ನಡ SA ಫಸ್ಟ್. ತನ್ವಿ ಸೆಕೆಂಡ್ MCom, ಭರತನಾಟ್ಯಂ ಸೆಕೆಂಡ್, ಕನ್ನಡ ಸ್ಪೀಚ್ ಥರ್ಡ್. ತನ್ವಿ ಸೆಕೆಂಡ್ MCom. ಟಿ ಶರಣ್ಯ ನಾಯಕ್, ಇಂಗ್ಲಿಷ್ ಸ್ಪೀಚ್ ಫಸ್ಟ್, ಇಂಗ್ಲಿಷ್ SA ಸೆಕೆಂಡ್. ರಶ್ಮಿತಾ ಶೆಟ್ಟಿ ಫಸ್ಟ್ BCA, ಇಂಗ್ಲಿಷ್ ಸ್ಪೀಚ್ ಥರ್ಡ್, ಇಂಗ್ಲಿಷ್ SA ಥರ್ಡ್. ಸಾಕ್ಷಿ ಥರ್ಡ್ BCom B, ಮೋನೋ ಆ್ಯಕ್ಟ್ ಥರ್ಡ್, ತುಳು ಸ್ಪೀಚ್ ಥರ್ಡ್. ಉತ್ಸವ್ ಶೆಟ್ಟಿ ಸೆಕೆಂಡ್ BCom B, ಪಿಕ್ ಆ್ಯಂಡ್ ಆ್ಯಕ್ಟ್ ಫಸ್ಟ್. ರಕ್ಷಿತಾ ಸೆಕೆಂಡ್ BCA, ಪಿಕ್ ಆ್ಯಂಡ್ ಆ್ಯಕ್ಟ್ ಸೆಕೆಂಡ್.
first. Sanchit, second BCA, pick and speech first. Shreyas, first BCom A, pick and speak second. Vilasini, second BA, pick and speak second. Vinaya Nathu, second MCom, Chitra Kavanna second. Gautami, second BCom B, Chitra Kavanna third. Divyashri, second BCom B, folk song second. Divyashri, second BCom B. ಬಹುಮಾನಗಳನ್ನು ವಿತರಿಸಿದ ಹರ್ಷಿಣಿ ಮೇಡಮ್ ಇವರಿಗೆ ಧನ್ಯವಾದಗಳು. ಬಹುಮಾನವನ್ನು ಸ್ವೀಕರಿಸಿದ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಬಹುಮಾನಗಳನ್ನು ವಾಚಿಸಲಿದ್ದಾರೆ ತೃಪ್ತಿ ಮೇಡಮ್ ಇವರು. Thank you, Soumya madam. Here is the continuation part of cultural prizes. I request PTA President Rajaram sir to give the prizes. Vignesh of second BCom B have secured second prize in Bhavagite. Sumant of third BA have secured third prize in Bhavagite. Suresh of third BA have secured second prize in Chitrakale. Ananya of third BCom A have secured first prize in Hindi speech. Ritvik Shetty of third BCom A have secured second prize in Hindi speech. Divya Devadiga of second BCom A have secured third prize in Hindi speech. Shreyas VS of second MCom have secured second prize in Rangoli. Purna of first BCA have secured third prize in Rangoli. Vaibhav of first BCom A have secured second prize in film dance. Pooja Muttaya of second MCom have secured second prize in Hindi essay. Swati of third BCom A have secured third prize in Hindi essay. Suprita of third BBA have secured second prize in flower arrangement. Bhumika of third BA have secured first prize in flower arrangement. Pratiksha of third BCom A have secured third prize in Kannada essay. Kirtana of first BCA have secured second prize in Bharatanatyam. Pavitra of first BBA have secured third prize in Bharatanatyam. Dheeraj of first BCom B have secured second prize in Bhakti Gite. Sharanya of third BCom A have secured first prize in Kannada speech. I request all the prize winners come early and collect the prizes. Kirtana
of first BCA have secured second prize in Bharatanatyam. Akshata of first B. Satvik of second MCom have secured second prize in Mono Act. Disha Shetty of third BCom A have secured third prize in fancy dress. Suraksha of third BCom A have secured second prize in wedge carving. Manasa Naik of third BCom A have secured third prize in wedge carving. Navya of third BCom B have secured first prize in Tulu speech. Ananya of first BCom Logistics have secured second prize in Tulu speech. Thank you, sir. Thank you for the opportunity. Thank you, one and all. ಧನ್ಯವಾದಗಳು ತೃಪ್ತಿ ಮ್ಯಾಮ್ ಹಾಗೂ ಸೌಮ್ಯ ಮ್ಯಾಮ್. A champion is someone who gets up when he can't ಎನ್ನುವಂತೆ ಕ್ರೀಡಾ ಸಾಧನೆಗೈದು ಚಾಂಪಿಯನ್ ಆದ ವಿದ್ಯಾರ್ಥಿಗಳ ಕ್ರೀಡಾ ಸಮಗ್ರ ಚಾಂಪಿಯನ್ಶಿಪ್ ಘೋಷಿಸಲು ವೇದಿಕೆಗೆ ಬರುತ್ತಿದ್ದಾರೆ ವಾಣಿಜ್ಯ ಶಾಸ್ತ್ರದ ಉಪನ್ಯಾಸಕರು ಶ್ರೀಮತಿ ದಿವ್ಯಶ್ರೀ ಮೇಡಮ್. Good morning to the dignitaries and individual champions in athletics and group championship award. It's time to recognize excellence. Let's give a warm welcome to our outstanding student athletes who have demonstrated remarkable skill, dedication and teamwork. May I request our all dignitaries to join me in honoring our sports championship award winners. In men's section, it's Yashwant from Final BA, who is the champion athlete who has secured first place in javelin throw, 800 meters in track event and first place in 400 meters in track event. In women's section, it is shared by our vibrant and dynamic girls. It's Pooja from MCom Previous, who has secured first place in 1500 meter track event, 800 meters track event and in long jump. This individual women's championship has another recipient, that is Anvija from Final BCom B, who has secured first place in 400 meters track event, hurdles and in high jump. Congratulations to all our champions. Now, the moment we have all been waiting for. Let's announce the team champions. In fourth place, with a remarkable performance, we have second BCom A, our third runner-up. Students from second BCom A. Please hurry up, students. Timam bing bing boo. Timam bing bing boo. And
ನೀಲಂ ಬಂದೆ ಮಾರಾಟ ವ್ಯಾಧಿ ನಿಲ್ಲಿಸಿಲ್ ಬುಟ್ಟಿ ಬಚ್ಚೋ ರಂಗ ತಂಗಿ ತೀರಾಟ ಭಾಷಿ ಅನ್ನೀಶ ಬಚ್ಚೋರಾಟ ಬುಟ್ಟಿ Marshall is a champion, Bungie is a champion, Fallen is a champion, Lara is a champion, Gail is a champion. Don't forget Michael Jordan, Obama a champion. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇರುವಂಥ ನನ್ನ ಆತ್ಮೀಯ ಗೆಳೆಯ, ಪಿ ಜಿ ಸಂದರ್ಭದಲ್ಲಿ ನನ್ನ ಹಿರಿಯ ಅಂದರೆ ಸೀನಿಯರ್, ಹಾಗೆ ಈ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಒಂದು ಶ್ರೇಷ್ಠ ಕಾಲೇಜಿಯ ಶಿಸ್ತಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಸುರೇಶ್ ರೈ ಅವರೇ, ಕಂಚಿನ ಕಂಠದ ಮೋಸ್ಟ್ ಅಪ್ರಿಸಿಯೇಟೆಡ್ ರಿಸೋರ್ಸ್ ಪರ್ಸನ್ ಡಾಕ್ಟರ್ ರವಿರಾಜ್ ಶೆಟ್ಟಿ ಅವರೇ, ಹಾಗೆ ವೇದಿಕೆಯಲ್ಲಿರುವಂತೆಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿ ನಾಯಕರೇ, ಹಾಗೆ ವೇದಿಕೆ ಮುಂದಿರುವಂಥ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ನಲ್ಮೆಯ ವಿದ್ಯಾರ್ಥಿಗಳೇ, ಎರಡು ವಿಷಯಕ್ಕಾಗಿ ನಾನು ಹೆಚ್ಚು ಮಾತನಾಡುವುದಿಲ್ಲ. ಒಂದು, ಈಗಾಗಲೇ ಸಮಯ ಬಹಳ ಕಳೆದಿದೆ. ಎರಡನೇದಾಗಿ ರವಿರಾಜ್ ಸರ್ ಹಾಗೆ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂಥ MLA ಅವರು, ಜೊತೆಗೆ ವೆಲ್ಕಮ್ ಸ್ಪೀಚನ್ನು ನೀಡಿದಂಥ ಸುರೇಶ್ ರೈ ಸರ್ ಸಹ ಚೆನ್ನಾಗಿ ಮಾತನಾಡಿದ ಮೇಲೆ ರಸಭಂಗ ಮಾಡುವಂಥ ಪ್ರಯತ್ನಕ್ಕೆ ನಾನು ಹೋಗುವುದಿಲ್ಲ. ಯಾವುದೇ ಒಂದು ಸಂಸ್ಥೆಗೆ ಯಾವೊಬ್ಬ ಉಪನ್ಯಾಸಕ ಅಥವಾ ಅಧ್ಯಾಪಕ ಪ್ರಾಂಶುಪಾಲರನ್ನು ಸೇರಿದಾಗೆ ಅನಿವಾರ್ಯ ಅಲ್ಲ. ಆದರೆ ಒಂದು ಸಂಸ್ಥೆ ಇರಬೇಕು, ಉಳಿಬೇಕು, ಬೆಳಿಬೇಕಂತಾದರೆ ಅಲ್ಲಿ ವಿದ್ಯಾರ್ಥಿಗಳು ಬಹಳ ಅನಿವಾರ್ಯ. ಹಾಗಾಗಿ ಈ MPM ಆರಂಭದಿಂದ ಇಂದಿನ ತನಕ ಇದರ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ತುಂಬ ಹತ್ತಿರದಿಂದ ಇದ್ದು ಗುರುತಿಸಿದವ ನಾನು. ಯಾಕಂತೇಳಿದರೆ ನಾನು ಇದೇ ಕಾರ್ಕಳ ತಾಲೂಕಿನವನಾಗಿರುವುದರಿಂದ ಆರಂಭದಿಂದ 1997ರಿಂದ ಈ ಸಂಸ್ಥೆ ಆರಂಭದಲ್ಲಿಂದ ನನಗೆ ಒಂದಲ್ಲೊಂದು ರೀತಿಯ ಸಂಬಂಧ ಇಲ್ಲಿತ್ತು. 17ಕ್ಕೆ ಅನಿವಾರ್ಯವಾಗಿ ವರ್ಗಾವಣೆಗೊಂಡು ಇಲ್ಲಿ ಬಂದಾಗ ಭಾಳ ಖುಷಿ ಅನಿಸಿತು. ಯಾಕಂತೇಳಿದರೆ 2009ರ ಸಂದರ್ಭದಲ್ಲಿ ನಮ್ಮ ಅಪಾಯಿಂಟ್ಮೆಂಟ್ ಆದಾಗ ಇಲ್ಲಿಗೆ ಬರಬೇಕಂತಿತ್ತು ನನಗೆ, ಆದರೆ ಇಲ್ಲಿ ವೇಕೆನ್ಸಿ ಇದ್ದಿರಲಿಲ್ಲ. ಆಗಿನ ಪ್ರಾಂಶುಪಾಲರನ್ನು ನೆನ್ಪು ಮಾಡ್ಕೊಳ್ಬೇಕು, ಶ್ರೀಯುತ ಶ್ರೀವರ್ಮ ಅಜ್ಜಿರಿ ಅವರು. ಎಲ್ಲರಿಗೂ ಸಹ ಅವರೊಬ್ಬರು ಮಾದರಿ. ಈಗಾಗಲೇ ನಿಮಗೂ ಸಹ ಗೊತ್ತಿದೆ, ಫೈನಲ್ ಇಯರ್ನವರಿಗೆ ಅವರು ನೇರ ಪ್ರಾಂಶುಪಾಲರಾಗಿದ್ದರೆ ದ್ವಿತೀಯ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ತದನಂತರ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದವರು. ಹಾಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಅದೆಷ್ಟೋ ಜವಾಬ್ದಾರಿಗಳನ್ನು ನೀಡಿದಾಗ ನಾನು ವೆಂಕಟೇಶ್ ಸರ್ ಹಾಗೆ ಡಾಕ್ಟರ್ ಗಣೇಶ್ ಅವರು ಒಂದೇ ಆದೇಶದಲ್ಲಿ ಇಲ್ಲಿಂದ ವರ್ಗಾವಣೆಗೊಂಡು ಬೇರೆ ಕಾಲೇಜಿಗೆ ಅನಿವಾರ್ಯವಾಗಿ ಹೋಗಬೇಕಾಯಿತು. ಜೊತೆಗೆ ಆಗಿನ ಪ್ರಾಂಶುಪಾಲರಾಗಿದ್ದಂಥ ಪ್ರೊಫೆಸರ್ ಕಿರಣ್ ಸರ್, ಡಾಕ್ಟರ್ ಕಿರಣ್ ಸರ್ ಅವರು ಸಹ. ಇದು ನಿಯಮ, ನಮ್ಮ ಇಲಾಖೆಯ ನಿಯಮ ಅಥವಾ ಸರಕಾರದ ನಿಯಮ, ಅದರಲ್ಲೇನು ಬದಲಾವಣೆ ಇಲ್ಲ. ಆದರೆ ಈ MPMಗೆ ಪುನರಪಿ ಬರುವುದು ಯಾವುದೇ ಕಾರಣಕ್ಕಿರಲಿ, ಬರುವುದಂದರೆ ನಮ್ಮ ಮನೆಗೆ ವಾಪಸ್ಸು ಬಂದ ಹಾಗೆ. ಈಗಾಗಲೇ ನಮ್ಮ ಮುಖ್ಯ ಅತಿಥಿಗಳು ಹೇಳಿದ ಹಾಗೆ ಶಿಸ್ತಿನ ಸಿಪಾಯಿಗಳಾಗಿರುವಂಥ ಒಂದು ವಿದ್ಯಾರ್ಥಿಗಳು, ಅದೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಒಂದು ವ್ಯಕ್ತಿತ್ವವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕ್ಷಮತೆ ಅಥವಾ ದಕ್ಷತೆಯಿಂದ ತೊಡಗಿಸಿಕೊಂಡಿರುವಂಥ ಶಿಕ್ಷಕ ಅಥವಾ ಉಪನ್ಯಾಸಕ ವರ್ಗ, ಹಾಗೆ ಇಲ್ಲಿಯ CDC ಇರ್ಬೋದು ಅಥವಾ ಜನಪ್ರತಿನಿಧಿಗಳು ಎಲ್ಲರ ಸಹಕಾರದಿಂದ ಈ ದಿನಕ್ಕೆ ಈ MPM ಅನ್ನೋದು ಒಂದು ಮಾರುಕಟ್ಟೆಯಲ್ಲಿ ಒಂದು ಬ್ರ್ಯಾಂಡ್ ಆಗಿದೆ. ನಾನು ಅದೆಷ್ಟೋ ಸರಿ ನನ್ನ ಇಲ್ಲಿ ಸರ್ವಿಸಲ್ಲಿರುವಾಗ ನಾನು ಹೇಳಿದ್ದುಂಟು, ನಮ್ಮ ಈಗಿನ ಅಥವಾ ಪ್ರಸ್ತುತ ವಿದ್ಯಾರ್ಥಿಗಳ ಜವಾಬ್ದಾರಿ ಏನಂತ ಹೇಳಿದರೆ, ಏನು ಈ MPMಗೆ ಒಂದು ಹೆಸರು ಅಥವಾ ಪ್ರಸಿದ್ಧಿ ಬಂದಿದೆ ಅದನ್ನು ಕಾಪಾಡಿಕೊಂಡು ಹೋಗುವಂಥದ್ದು. ದೇವರ ದಯದಿಂದ ಹಾಗೆ ನಿಮ್ಮೆಲ್ಲರ ಒಂದು ಕಾಳಜಿ ಆಸಕ್ತಿಯಿಂದ MPMನ ಆ ಹೆಸರೇನಿದೆ ಅದು ಇವತ್ತಿಗೂ ಸಹ ಒಂದು ಶ್ರೇಷ್ಠ ಸಂಸ್ಥೆಯಾಗಿ ಉಳ್ಕೊಂಡಿದೆ. ಇದು ಮುಂದೆ ಸಹ ಬೆಳೀಲಿ ಅಂತ ನನ್ನ ಒಂದು ಹಾರೈಕೆ. ಈ ದಿನ ನಾನು
ಇಲ್ಲಿಗೆ ಬರಲೇಬೇಕಂತೆನ್ನೋ ಕಾರಣಕ್ಕೆ ಬೆಳಗ್ಗೆ ಬೇಗ ಹೋಗಿ ಕಾಲೇಜಿಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಿ. ಈಗಲೂ ಫೋನ್ ಬರ್ತಾಯಿತ್ತು, ಏನಂತ ಹೇಳಿದರೆ ಪ್ರಾಂಶುಪಾಲರಿಗೆ ಏನೆಲ್ಲ ಕೆಲಸ ಇದೆ ಅಂತ ಹೇಳಿದರೆ, ಬೋರ್ವೆಲ್ ಹಾಳಾಗಿದೆ, ಪಂಪ್ ನೀರು ಬರೋದಿಲ್ಲ ಅಂತ 3-4 ಫೋನ್ ಬಂತು. ಆದರೆ ಅದಕ್ಕೆ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಫೋನಲ್ಲಿ ಹೇಳಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಈಗ ಪುನಃ ಮತ್ತೆ ಕಾಲೇಜಿಗೆ ಹೋಗಬೇಕು, ಸಾಧ್ಯ ಆದರೆ ಮತ್ತೆ ಯಕ್ಷಗಾನ ನೋಡಲಿಕ್ಕೆ ಇಲ್ಲಿ ಬರ್ತೇನೆ. ಇದು ಯಾಕೆ ಹೇಳ್ತಿದ್ದರಿಂದ ಇಲ್ಲಿಯ ಒಂದು ಪ್ರೀತಿ ಅಥವಾ ಇಲ್ಲಿಯ ಮಣ್ಣಿನ ಗುಣ ಇರ್ಬೋದು, ನನ್ನಲ್ಲ ಅಥವಾ ನಮ್ಮ ಜೊತೆಗೆ ವರ್ಗಾವಣೆಗೊಂಡವರಲ್ಲ, ಅದರ ಹಿಂದೆ ಸಹ ಇಲ್ಲಿ ಯಾರು ಸೇವೆಯನ್ನು ಮಾಡಿದ್ದಾರೆ ಅವರ ಎಲ್ಲರ ಒಂದು ಮನಸ್ಥಿತಿ ಅಥವಾ ಈ ಸಂಸ್ಥೆ ಮೇಲೆ ಪ್ರೀತಿ ಅದೇ ರೀತಿ ಹಚ್ಚ ಹಸಿರಾಗಿ ಉಳಿದಿದೆ. ನಿಮ್ಮ ಶೈಕ್ಷಣಿಕ ಶ್ರೇಯಸ್ಸು ಅದು ಸಂಸ್ಥೆಯ ಶ್ರೇಯಸ್ಸು. ಇಲ್ಲಿರುವಂಥ ಎಲ್ಲ ಉಪನ್ಯಾಸಕರು ಅಥವಾ ಪ್ರಾಂಶುಪಾಲರಿಗೆ ನೀವು ಕೊಡುವಂಥ ಒಂದು ಏನು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ಅದು ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾಗುವಂಥ ಒಂದು ತಯಾರಿ. ಹಾಗೆ ಕೇವಲ ಶೈಕ್ಷಣಿಕ ಅಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲಿ ಸಹ ನೀವು ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಾ. ಬಹಳ ಒಂದು ನನಗೆ ಸಂತೋಷ ಆಯಿತು. ಏನಂತ ಹೇಳಿದರೆ ಫೈನಲ್ ಬಿಕಮ್ ಎ, ಬೇರೆಯವರೇನು ಕಡಿಮೆ ಅಂತ ಹೇಳಿದಲ್ಲ ನಾನು, ಎ ಅವರು ಚಾಂಪಿಯನ್ ಆದರು. ಅವರನ್ನು ಸೆಕೆಂಡ್ ಬಿಕಾಮಿಗೆ ಫೈನಲ್ ಬಿಕಾಮ್ ಬಿ ಅವರು ಸೆಕೆಂಡ್ ಬಿಕಾಮಿಗೆ ನನಗೆ ಅಕಾಡೆಮಿಕ್ ಅಡ್ವೈಸರ್ ಕೊಟ್ಟಿದ್ದರು. ಭಾಳ ಟಫ್ ಇತ್ತಾಗ ನನಗೆ ಅವರನ್ನೊಂದು ರೀತಿ. ಇವತ್ತು ನಾನು ಖುಷಿ ಆಯ್ತು, ಹತ್ತಿರ ಇದ್ದವ್ರಿಗೆ ಹೇಳಿದೆ ಈಗೆಲ್ಲ ಟ್ರಿಮ್ ಆಗಿ ಚೆಂದಾಗಿ ಬಂದಿದ್ದಾರೆ ಅಂತ. ಯಾಕೆ ಹೇಳಿದೆ ಅಂದರೆ ನೆಕ್ಸ್ಟ್ ಫೈನಲ್ ಇಯರ್ ಬಂದಾಗಲೂ ನನಗೇನೆ ಆ ಜವಾಬ್ದಾರಿಯನ್ನು ಕಂಟಿನ್ಯೂ ಮಾಡಿದೆ. ಹಾಗೆ ಅವರಲ್ಲಿ ಸಹ ಏನು ಸ್ವಲ್ಪ ನಾಯಕತ್ವ ಚೆನ್ನಾಗಿದೆ. ಅವರು ಮಾತ್ರ ಅಂತಲ್ಲ, ಬೇರೆ ಕ್ಲಾಸ್ ಎಲ್ಲೆಲ್ಲಿ ಸಾಧ್ಯ ಇದೆ ಅದಕ್ಕೆಲ್ಲ ಶಿಸ್ತನ್ನು ಅವರಿಗೆ ಹೇಳಿ ಒಂದು ಶಿಸ್ತಿನ ವಿದ್ಯಾರ್ಥಿಗಳಾಗಿ ಈ ಸಂಸ್ಥೆಯಲ್ಲಿ ಹೊರ ಹೋಗ್ತಾರೆ. ಶಿಸ್ತಿನ ವಿದ್ಯಾರ್ಥಿಗಳಾದ್ದರಿಂದ ಮುಂದೆ ಒಳ್ಳೆಯ ಪ್ರಜೆಗಳಾಗ್ತಾರೆ. ಹಾಗೆ ನೀವು ಇತಿಹಾಸವನ್ನು ನೋಡಿದರೆ ಇಲ್ಲಿಯ ವಿದ್ಯಾರ್ಥಿಗಳು ಅದೆಷ್ಟು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ, ಅಲ್ಲಿ ಸಹ ಬಹಳ ಯಶಸ್ವಿಯನ್ನು ಗಳಿಸಿರ್ತಾರೆ. ಹಾಗಾಗಿ ನಿಮಗೆ ಅಲ್ಲಿ ಅದೊಂದು ಹೋಪ್ಸ್, MPMನಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿದರೆ ನಿಮ್ಮ ಜೀವನ ಬಹಳ ಚೆನ್ನಾಗಿ ಆಗ್ತದೆ ಅನ್ನೋದಕ್ಕೆ ಏನು ನಿಮ್ಮ ಹಿರಿಯರಿಗೆ ಅಥವಾ ಪೂರ್ವ ವಿದ್ಯಾರ್ಥಿಗಳು ಮಾಡಿ ಅಥವಾ ಸಾಧಿಸಿ ತೋರಿಸಿದ್ದಾರೆ, ಅದು ನಿಮಗೊಂದು ದಾರಿದೀಪ. ಹಾಗೆಯೇ ಇಲ್ಲಿಯ ಒಂದು ಪೂರ್ವ ವಿದ್ಯಾರ್ಥಿಗಳು ಈ ಸಂಸ್ಥೆ ಮೇಲಿರುವಂಥ ಪ್ರೀತಿ, ಯಾಕಂತ ಹೇಳಿದರೆ ಇಲ್ಲಿರುವ ಪ್ರಣಮ್ ಇರ್ಬೋದು ಅಥವಾ ಮಂಜೇಶ್, ಇವರೆಲ್ಲ ಇಲ್ಲಿ ಹಳೆ ವಿದ್ಯಾರ್ಥಿಗಳು. ಇಲ್ಲಿಯ ಕಾರ್ಯಕ್ರಮ ಆಗುವಾಗ ಅವರ ವೃತ್ತಿಯಲ್ಲಿ ಇದ್ದುಕೊಂಡು ಸಾಧ್ಯ ಆದರೆ ಅದೇ ಇಲ್ಲ ಬೇರೆ ರೀತಿಯ ಸೇವೆಯನ್ನು ಇಲ್ಲಿ ಏನು ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಈ ಸಂಸ್ಥೆ ಅಥವಾ ನಮ್ಮ ಸಂಸ್ಥೆ ಇನ್ನಷ್ಟು ಬೆಳೀಲಿ. ಒಂದು ಒಳ್ಳೆಯ ನಾಯಕತ್ವ ನೀಡುವಂಥ ಪ್ರಾಂಶುಪಾಲರು ಬಂದಿದ್ದಾರೆ, ಹಾಗೆಯೇ ಒಳ್ಳೆಯ ಉಪನ್ಯಾಸಕ ತಂಡ ಇದೆ. ಜೊತೆಗೆ ನೀವೆಲ್ಲ ಒಳ್ಳೆಯ ಒಂದು ಉದ್ದೇಶ ಉಳ್ಳಂಥ ವಿದ್ಯಾರ್ಥಿಗಳಿದ್ದೀರಿ. ಹಾಗಾಗಿ ಈ ಸಂಸ್ಥೆ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರಿಗೆ ನನ್ನ ವೈಯಕ್ತಿಕ ಧನ್ಯವಾದವನ್ನು ಹೇಳ್ತಾ, ಹಾಗೆ ಈ ದಿನ ನಮ್ಮನ್ನು ಇಲ್ಲಿ ಮತ್ತೊಮ್ಮೆ ಕರೆದು, ಯಾಕಂದರೆ ನಮ್ಮ ವರ್ಗಾವಣೆಗೊಂಡ ಸಂದರ್ಭದಲ್ಲಿ ಪ್ರತಿ ತರಗತಿಗೆ ಬೇಡ ಅಂತ ಹೇಳಿದ್ರು ಸಹ ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ನಮಗೇನು ಸನ್ಮಾನವ ಬೀಳ್ಕೊಡೋ ಎಲ್ಲ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಮತ್ತೊಮ್ಮೆ ಈ ದಿನ ಈ ಸಂದರ್ಭದಲ್ಲಿ ನಮ್ಮನ್ನು ನೆನಪಿಸಿಕೊಂಡು ಇಲ್ಲಿ ಕರೆದು ನಮ್ಮನ್ನು ಗೌರವಿಸಿದ್ದಕ್ಕಾಗಿ ಪ್ರಾಂಶುಪಾಲರಿಗೆ, ಎಲ್ಲ ಉಪನ್ಯಾಸಕ ಮಿತ್ರರಿಗೆ, ವಿದ್ಯಾರ್ಥಿ ನಾಯಕರಿಗೆ, ಹಾಗೆ ವಿದ್ಯಾರ್ಥಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ಮೂವರ ಪರವಾಗಿ ನಾನು ನಮ್ಮ ಧನ್ಯವಾದಗಳನ್ನು ಹೇಳ್ತಾ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, Vidyadhar sir, for your heartfelt words. In gratitude, we present tokens of our love and respect to the guests who graced this day with their time. Blossom which springs from the soul.
to invite Mrs. Maitri B, Cultural Coordinator, for the vote of thanks. ಎಲ್ಲರಿಗೂ ನಮಸ್ಕಾರ. ಬೆಳಗಿನಿಂದ ಇಲ್ಲಿಯವರೆಗೆ ಸಭಾ ಕಾರ್ಯಕ್ರಮವು ಅತ್ಯಂತ ಸುಗಮವಾಗಿ ಮೂಡಿಬಂದಿದೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲರಿಗೆ ಧನ್ಯವಾದ ಅರ್ಪಿಸಲು ನಾನು ಸಂತೋಷಪಡುತ್ತೇನೆ. ಮೊದಲನೇದಾಗಿ ಕಾಲೇಜು ವಾರ್ಷಿಕೋತ್ಸವದ ಉದ್ಘಾಟಕರು ಆಗಿರುವಂತಹ ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರು ಶ್ರೀ ವಿ ಸುನಿಲ್ ಕುಮಾರ್ ಇವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಕೋರುತ್ತೇನೆ. ಕಾಲೇಜು ವಾರ್ಷಿಕೋತ್ಸವದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಪು ಇಲ್ಲಿಯ ಕನ್ನಡ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರವಿರಾಜ್ ಶೆಟ್ಟಿ ಇವರಿಗೆ ಧನ್ಯವಾದಗಳು. ಕಾಲೇಜಿನ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ಸದಾ ಪ್ರೋತ್ಸಾಹಿಸುತ್ತಿರುವ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸುರೇಶ್ ರೈಕೆ ಇವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾಲೇಜಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂತಹ ಶ್ರೀ ರಾಜಾರಾಮ್ ನಾಯಕ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರಕಾಶ್ ರಾವ್ ಇವರ ಅನುಪಸ್ಥಿತಿಯಲ್ಲಿ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಶ್ರೀಮತಿ ಹರ್ಷಿನಿ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾಲೇಜಿನ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಯಾದಂತಹ ಡಾಕ್ಟರ್ ಚಂದ್ರವತಿ ಕೆ ಇವರಿಗೂ ಸಹ ಧನ್ಯವಾದಗಳು. ಕಾಲೇಜಿನ IQAC ಸಂಚಾಲಕರಾದಂತಹ ಶ್ರೀಮತಿ ಸುಷ್ಮಾ ರಾವ್ ಕೆ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಕ್ರೀಡಾ ವಿಭಾಗದ ಸಂಚಾಲಕರಾದ ಡಾಕ್ಟರ್ ಜಯಭಾರತಿ ಇವರಿಗೂ ಕೂಡ ಧನ್ಯವಾದಗಳು. ಕಾಲೇಜು ವಾರ್ಷಿಕೋತ್ಸವದ ಎಲ್ಲ ಚಟುವಟಿಕೆಗಳ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸಿದ ವಿದ್ಯಾರ್ಥಿ ನಾಯಕರಾದ ಮೆಲ್ರಾನ್ ಪಾಲ್ ಮೆಂಡೋನ್ಸಾ, ವಜ್ರೇಶ್, ಕೌಶಿಕ್, ರಕ್ಷಿತಾ ಶೆಟ್ಟಿ ಹಾಗೂ ಸೃಜನಾ ಚಿಪ್ಲುಂಕರ್ ಇವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾಲೇಜು ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರಿಗೂ ಹಾಗೂ ಪೋಷಕರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ನೀವೆಲ್ಲರೂ ಕೊಟ್ಟ ಬೆಂಬಲ, ಪರಿಶ್ರಮ ಮತ್ತು ಒಕ್ಕೂಟದ ಸ್ಮರಣೀಯ ಬೆಳಕು. ಪ್ರತಿಯೊಬ್ಬರ ಪಾತ್ರ ಈ ಕಾರ್ಯಕ್ರಮದ ಬೆಳಕಿನ ಹೊನಲು. ಈ ಸಂದರ್ಭದಲ್ಲಿ ಸಹಾಯ ಮಾಡಿದ ಬೋಧಕರಿಗೆ, ಕಾರ್ಯನಿರ್ವಹಿಸಿದ ಸಿಬ್ಬಂದಿಗೆ, ತಾಂತ್ರಿಕ ತಂಡಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವ ಹಳೆಯ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಮ್ಮ ಬೆಂಬಲವು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿದೆ. ಇಂಥ ಮತ್ತಷ್ಟು ಸಂದರ್ಭದಲ್ಲಿ ನಿಮ್ಮ ಬೆಂಬಲ ನಮ್ಮೊಂದಿಗಿರಲಿ ಎಂದು ಹೇಳುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.